ಮೊನ್ನೆ ಹೇಳಿದೆ, ಎತ್ತರದಲ್ಲಿ ನೀರು ನಿಲ್ಲುವುದಿಲ್ಲ, ನೀರೆಲ್ಲ ಕೆಳಗೆ ಹರಿಲೇಬೇಕು ಅಂತ. ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ, ಕೆಳಗೆ ನೀರು ಹರಿದಿದೆ. 0.59 ಎಕರೆ ಸರ್ಕಾರಿ ಜಾಗವನ್ನು ಸುಳ್ಳು ದಾಖಲೆ ಕೊಟ್ಟು ಮಂಜೂರಾತು ಮಾಡಿಸಿದ್ದ. ನೋಡಿ, ಇಲ್ಲಿ ರಾಜ್ಯಸಭಾ ಸಂಸದ ಧರ್ಮಸ್ಥಳ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರ ಸಹೋದರ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ನೀಡಿದ್ದ 7.59 ಎಕರೆ ಕೃಷಿ ಭೂಮಿಯ ಅನುದಾನವನ್ನು ರದ್ದುಗೊಳಿಸಿ ಪುತ್ತೂರು ಸಹಾಯಕ ಆಯುಕ್ತರ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಹತ್ರ ಮಾತಾಡೋಣ, ಅವರ ಅಭಿಪ್ರಾಯ, ಅನಿಸಿಕೆ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನು ನಾವು ನೇರವಾಗಿ ಅವರ ಹತ್ರ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್, ಭೂರಹಿತ ಅಂತ ನಕಲಿ ದಾಖಲೆ ಸೃಷ್ಟಿಸಿ ಮಂಜೂರು ಮಾಡಿದ ವೀರೇಂದ್ರ ಹೆಗಡೆ ತಮ್ಮ ಹರ್ಷೇಂದ್ರ ಕುಮಾರ್ 7.59 ಎಕರೆ ಆಸ್ತಿ ಮಂಜೂರು ರದ್ದುಗೊಳಿಸಿದ ಕೋರ್ಟ್. ಇದು ನಾಗರಿಕ ಸೇವಾ ಟ್ರಸ್ಟ್ ನ ಹೋರಾಟದಿಂದ ಅಂತ ಹೇಳ್ತೀರಾ ಸರ್? ನಾಗರಿಕ ಸೇವಾ ಟ್ರಸ್ಟ್ ನ ಕಡೆಯಿಂದ ವೀರೇಂದ್ರ ಹೆಗಡೆ ಅವರ ಹಲವಾರು ಭೂ ಹಗರಣಗಳು ಮತ್ತು ಇತರ ಎಲ್ಲ ಅವರ ಅಕ್ರಮಗಳ ಬಗ್ಗೆ ನಾವು ಮೊದಲಿಂದ ಕೂಡ ಮಾಡ್ತಾ ಇರುವಂತದ್ರಲ್ಲಿ ಒಂದು ಇದು ಕೂಡ 7.59 ಎಕರೆ ಅವರಿಗೆ ದರ್ಖಾಸ್ತಾಗಿ ಮಂಜೂರು ಮಾಡುವಂತದ್ದು ಯಾವ್ದು ಉಂಟ ಅದು ಅವರು ಭೂರಹಿತರು ಅಲ್ಲ, ಬಡವನು ಅಲ್ಲ ಅಂತ ಹೇಳಿ ನಾವು 2015ರಲ್ಲಿ ನಾವು ಅದನ್ನು ಕಂಪ್ಲೇಂಟ್ ಅನ್ನು ಅಂದ್ರೆ ದಾಖಲು ಮಾಡಿದ್ದೆವು ಇದರಲ್ಲಿ ಎಸಿ ನ್ಯಾಯಾಲಯದಲ್ಲಿ ಪುತ್ತೂರಿನಲ್ಲಿ. ಅದಕ್ಕೆ ಅವರು ಎಸಿ ಅವರು ಅಂದ್ರೆ ನ್ಯಾಯಾಲಯದ ನ್ಯಾಯಾಧೀಶರ ನೆಲೆಯಲ್ಲಿ ಅವರಿಗೆ ವಿಚಾರಣೆಗೆ ಹರ್ಷೇಂದ್ರ ಕುಮಾರ್ಗೆ ನೋಟಿಸ್ ಕೊಟ್ರು ವಿಚಾರಣೆಗೆ ಬರ್ಲಿಕ್ಕೆ. ವಾದಿ ಪ್ರತಿವಾದಿ ಇಬ್ಬರಿಗೂ ಬರುತ್ತಲ್ಲ ಹಾಗೆ. ಆದ್ರೆ ಆಗ ಅವರು ಅದನ್ನು ಹೈಕೋರ್ಟ್ಗೆ ಹೋದ್ರು ಮತ್ತೆ ಅದಕ್ಕೆ ಸ್ಟೇ ತಂದ್ರು. ಹೈಕೋರ್ಟ್ ನಲ್ಲಿ ಅವರು ಹಾಕಿರುವಂತಹ ವಾದ ಏನಂತ ಹೇಳಿದ್ರೆ ಅವರು ಭೂರಹಿತರೇ ಅಂತ ತಿಳ್ಕೊಂಡು ಹೇಳಿ ಒಂದು. ಎರಡನೇದ್ದು, ಇದು 50 ವರ್ಷದ ನಂತರ ಈ ಒಂದು ಪ್ರಕರಣ ದಾಖಲಾದ್ರಿಂದ ಅದು ಲಿಮಿಟೇಷನ್ ಇದರ ಪ್ರಕಾರ ಕಾಲಮಿತಿ ಮೀರಿದೆ ಅಂತ ಹೇಳುವಂತದ್ದು. ಆ ಗ್ರೌಂಡ್ ನಲ್ಲಿ ಅವರು ಅದನ್ನು ರದ್ದು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿ ಆದೇಶ ಹಾಕಿದ್ರು. ಸೊ ಆದೇಶಕ್ಕೆ ಇದು ರಿಟ್ ಹಾಕಿದ್ರು. ಸೊ ಅದು ತನಿಖೆಗೆ ಬರ್ಬೇಕಾದ್ರೆ 4 ವರ್ಷ ಹೋಯ್ತು. ಅದು ಕೋರ್ಟ್ ನ ವ್ಯವಸ್ಥೆಗಳು ಹಾಗೆ ಅಲ್ವಾ, ನಿಧಾನ ಆಗ್ತಾ ಹೋಗ್ತದೆ ಅದು ಹೇಗಿದ್ರು ಕೂಡ. ಅಂತೂ 2022ನೇ ಇಸ್ವಿಯಲ್ಲಿ ಅದು ಡಿಸ್ಮಿಸ್ ಆಯ್ತು ಹೈಕೋರ್ಟ್ ನಲ್ಲಿ. ಡಿಸ್ಮಿಸ್ ಆಗಿ ಆಮೇಲೆ ರಿಟ್ ಅಪೀಲ್ ಕೂಡ ಮಾಡಿದ್ರು ಅವರು. ಅಲ್ಲಿ ಕೂಡ ಅದು ಡಿಸ್ಪೋಸ್ ಆಯ್ತು. ಅಂದ್ರೆ ಮತ್ತೆ ಅವರು ಪರ್ಸ್ಯೂ ಮಾಡಲಿಲ್ಲ, ಅದ್ರಲ್ಲಿ ಅವರಿಗೆ ಎಂತದ್ದು ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿ ಡಿಸ್ಪೋಸ್ ಮಾಡಿದ್ರು. ಆ ಪ್ರಕಾರ ಅದೀಗ ಪುತ್ತೂರಿನ ನ್ಯಾಯಾಧೀಶರಿಗೆ ಅದು ತನಿಖೆ ಮಾಡಿ ಆದೇಶ ಕೊಡ್ಲಿಕ್ಕೆ ಅಂತ ಬಂತು. ಇವರು ಆದೇಶವನ್ನು ಈಗ ತನಿಖೆ ಮಾಡಿದ್ದಾರೆ. ಆರ್ಗ್ಯುಮೆಂಟ್ 2 ಕಡೆಯಿಂದ ಕೂಡ ಆಗಿದೆ, ದಾಖಲೆಗಳದ್ದು ಮತ್ತೆ ಪ್ರೆಸೆಂಟೇಶನ್ ಆಗಿದೆ. ಹಾಗೆ ಅದೀಗ ಅವರು 4700 ಚಿಲ್ಲರೆ ಎಕರೆ ಭೂಮಿಯನ್ನು 1972ನೇ ಇಸ್ವಿಯಲ್ಲಿ ಅವರ ಕುಟುಂಬ ಹೊಂದಿತ್ತು. ಅವರೊಂದು ಡಿಕ್ಲರೇಷನ್ ಅನ್ನು ಭೂ ಸುಧಾರಣೆ ಕಾಯ್ದೆ ಬಂದಾಗ 74ನೇ ಇಸ್ವಿಯಲ್ಲಿ ಕೊಟ್ಟಿದ್ರು. ಹೌದು, ಅದೇ ದಾಖಲೆ ಎಲ್ಲ ನೀವು ತೋರಿಸಿದ್ದೀರಾ, ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಹೌದು. ಅದರಲ್ಲಿ ಅವರದನ್ನು 4ನೇ ಒಂದು ಹಕ್ಕುದಾರರು ಅವರು ಕೂಡ ಆಗಿರ್ತಾರೆ. ಡಿಕ್ಲರೇಷನ್ ಅಲ್ಲಿ ಅವರು ರತ್ನಮ್ಮ, ವೀರೇಂದ್ರ, ಸುರೇಂದ್ರ, ಹರ್ಷೇಂದ್ರ ಮತ್ತಿಬ್ರು ಪದ್ಮಲತಾ ಮತ್ತು ಇವರು ರಾಜೇಂದ್ರ ಕೂಡ ಇದ್ರು. ಅವರು ಮೈನರ್. ಸೊ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ 18 ವರ್ಷಕ್ಕೆ ಮೇಲ್ಪಟ್ಟವರು ಮಾತ್ರ ಒಂದು ಕುಟುಂಬ ಅಂತ ಲೆಕ್ಕ, ಒಂದು ಕುಟುಂಬ ಒಬ್ಬರು ಕೂಡ. ಸೊ 4 ಕುಟುಂಬ. ಸೊ ಅದರಲ್ಲಿ 4ನೇ ಒಂದು ಹಕ್ಕು ಅವರಿಗೆ ಬಂದಿದೆ ಹಾಗೆ. ಸೊ ಆ ನಂತರ 6/3/2012ಕ್ಕೆ ಅದು ಭೂ ಸುಧಾರಣಾ ಕಾಯ್ದೆ ಭೂ ನ್ಯಾಯ ಮಂಡಳಿ ಬೆಳ್ತಂಗಡಿ ಆದೇಶ ಮಾಡಿದಲ್ಲಿ 1050 ಎಕರೆ ಅವರು ಅವರಿಗೆ ಬಂದದ್ರಲ್ಲಿ 4ನೇ ಒಂದು ಹಕ್ಕುದಾರ ಇವರು. ಇದನ್ನೆಲ್ಲ ಆರ್ಡರ್ ನಲ್ಲಿ ಕೋರ್ಟ್ ಮಾಡಿದ್ದಾರೆ ಇವರು, ಎಸಿ ನ್ಯಾಯಾಲಯ ಕೋರ್ಟ್ ಮಾಡಿದೆ. ಸೊ ಅದರಿಂದ ಭೂರಹಿತನೂ ಅಲ್ಲ, ಬಡವನೂ ಅಲ್ಲ. ಸರ್, ಅದ್ರ ಜೊತೆ ಇನ್ನೂ 12 ಜನಕ್ಕೆ ಮಂಜೂರು ಮಾಡಿದಾರಲ್ಲ, ಹೌದು. ಅವರದ್ದು ಏನಾಗಿದೆ ಸರ್? ಅದರಲ್ಲಿ ನಾವು ಮಾಹಿತಿ ಹಕ್ಕಿನಲ್ಲಿ ಕೇಳಿದ ಪ್ರಕಾರ ಅವರಿಗೆ ಸಾಗುವಳಿ ಚೀಟು ಆಗ್ಲೇ ಇಲ್ಲ, ಅವರ ಹೆಸರಿನಲ್ಲಿ RTC ಕೂಡ ಇಲ್ಲ. ಈಗ ಅದರ ಮೇಲೆ ನಾವೀಗ ಕ್ರಮ ತೆಗೆದುಕೊಳ್ಬೇಕಂತ ಹೇಳುವಂತದನ್ನ ಈಗಾಗಲೇ ಒಂದು ಅರ್ಜಿಯನ್ನು ಹಾಕಿದ್ದೆವು. ಇನ್ನೀಗ ಅದನ್ನು ಅಧಿಕೃತವಾಗಿ ಕೋರ್ಟ್ ಮೂಲಕವೇ ಅದನ್ನು ರದ್ದು ಮಾಡಿ ಮತ್ತು ಸರ್ಕಾರಕ್ಕೆ ಸ್ವಾಧೀನಕ್ಕೆ ಬಂದು ಮತ್ತೆ ಅದನ್ನು ಭೂ ಮಂಜೂರಾತಿ ಕಾಯ್ದೆಯ ಪ್ರಕಾರ ದಲಿತರಿಗೆ 50% ಮತ್ತೆ ಇತರ ಭೂ ರೈತರಿಗೆ ಹಂಚಿಕೆ ಮಾಡ್ಬೇಕಂತ ಹೇಳುವಂತದ್ದು ನಾವು ಮಾಡ್ಲಿಕ್ಕೆ ಮುಂದುವರಿತೇವೆ. ಸೊ ಅದು ಅಲ್ಲಿ ಅದೆಲ್ಲವೂ ಕೂಡ ಹೆಚ್ಚಿಂದ ಅದರಲ್ಲೆಲ್ಲ ಬೇನಾಮಿ, ಅದು ಅವರು ಒಟ್ಟಿಗೆ ಅದು ಅವರ ಕುಟುಂಬ ಅಂತಲ್ಲ, ಅವರ ಬಳಗದವರಿಗೆ ಮಾಡಿಕೊಂಡದ್ದು ಅದು ಎಲ್ಲ ಒಟ್ಟು ಸೇರಿ ಒಟ್ಟು 83.01 ಎಕರೆ ಆಗ್ತದೆ 13 ಮಂದಿಗೆ. ಇದು ಸೇರಿ 7.59 ಸೇರಿ. ಒಂದೇ ತರನ 7.59 ಎಕರೆನ? ಇಲ್ಲ, ಅವರು ಭೂಮಿ ಇಲ್ಲದವರು ಅಂದ್ರೆ ಕೃಷಿ ಕಾರ್ಮಿಕರು ಕೃಷಿಗಾಗಿ ಭೂಮಿಯನ್ನು
ಕೇಳುವಂತ ಸರ್ಕಾರಕ್ಕೆ 10 ಎಕರೆ ಕೇಳ್ಬೋದು ಅಷ್ಟೇ. 10 ಎಕರೆಗಿಂತ ಜಾಸ್ತಿ ಕೇಳಲಿಕ್ಕೆ ಆಗುದಿಲ್ಲ. ಸರ್ಕಾರ ಎಷ್ಟು ಮಂಜೂರು ಮಾಡ್ತದೆ ಅಷ್ಟು ಬರ್ತದೆ. ಮತ್ತೆ 10ರಲ್ಲಿ ಎಷ್ಟು ಮಂಜೂರು ಮಾಡ್ತದೆ ಅಷ್ಟು. ಈಗ ಅದು ಆ ಒಂದು 13 ಮಂದಿಗೆ ಆರ್ಡರ್ ಆದದ್ರಲ್ಲಿ ಅದರಲ್ಲಿ 6 ಎಕರೆವರು, 7 ಎಕರೆ ಇದ್ದಾರೆ, 5 ಎಕರೆ ಇದ್ದಾರೆ, 9 ಎಕರೆವರು ಇದ್ದಾರೆ, ಎಲ್ಲ ಇದ್ದಾರೆ. ಅದ್ರ ಉಂಟು ಎಷ್ಟು ಅಂತ. ಒಟ್ಟು 13 ಮಂದಿಲಿ 83 ಎಕರೆ .01 ಉಂಟು ಎಕರೆ. ಸರ್, ಇದೇ ತರ ಸಾವಿರಾರು ಎಕರೆಗಳನ್ನು ಕಬಳಿಕೆ ಮಾಡಿದ್ದು ಎಲ್ಲಾ ದಾಖಲೆಗಳನ್ನು ನೀವು ತೋರಿಸಿದ್ದೀರಾ. ಬೇರೆ ಜಾಗ ಕೂಡ ಇದೇ ತರ ಒತ್ತುವರಿ ಆಗಿದ್ದು ಮತ್ತೆ ರದ್ದುಗೊಳಿಸಿದ್ದು ಏನಾದ್ರು ಆಗಿದೆ ಸರ್? ಇಲ್ಲಿ ಗುರುವಾಯನ ಕೆರೆಯಲ್ಲಿ ಕುವೆಟ್ಟು ಗ್ರಾಮ ನಮ್ಮ ನಾಗರಿಕ ಸೇವಾ ಟ್ರಸ್ಟ್ ನ ಆಫೀಸ್ ನ ಹತ್ತಿರವೇ ಮುಂದಕ್ಕೆ ಹೋದಾಗ ಎಡಕ್ಕೆ ಮೂಡುಬಿದ್ರಿಗೆ ಹೋಗ್ಲಿಕ್ಕೆ, ಬಲಕ್ಕೆ ನಾರವಿಗೆ ಹೋಗ್ಲಿಕ್ಕೆ ರೋಡ್ ಸರ್ಕಲ್ ಉಂಟಲ್ಲಿ. ಆ ಸರ್ಕಲ್ ಗೆ ಟಚ್ ಆಗಿ 10 ಎಕರೆ 15 ಸೆಂಟ್ಸ್ ಜಾಗೆಯನ್ನು SDM ಎಜುಕೇಶನ್ ಸೊಸೈಟಿಗೆ ಇವರು ತಗೊಂಡಿದ್ರು ಕ್ರಯಕ್ಕೆ. ಆ ಕ್ರಯಕ್ಕೆ ತಗೊಂಡ್ರ ಒಟ್ಟಿಗೆ 1/4 ಎಕರೆಯಷ್ಟು ಸರ್ಕಾರಿ ಭೂಮಿಗೂ ಕೂಡ ಇವರು ಕಾಂಪೌಂಡ್ ಅನ್ನು ಗಟ್ಟಿ ಕಲ್ಲಿನಲ್ಲಿ ಎಲ್ಲವನ್ನು ಕೂಡ ಸುತ್ತುವರೆದು ಹಾಕಿದ್ರು. ಅಂದ್ರೆ ಅತಿಕ್ರಮಣ, ಅದು ಸರ್ಕಾರಿ ಸ್ಥಳ. ಇದಕ್ಕೆ ರಂಜನ್ ರಾವ್ ಯಡೂರ್ ಅಧಿಕೃತವಾಗಿ ದಾಖಲೆ ಸಮೇತ ದೂರನ್ನು ಫೋಟೋ ಗಿಟ ಎಲ್ಲ ಹಾಕಿಕೊಂಡು ಕೊಟ್ಟಿತ್ತು. ಕೊಟ್ಟಾಗ ಆಗ ರಾಜೇಂದ್ರ ಅವರು DC ಆಗಿದ್ರು. ಅವರು ಅದಕ್ಕೆ ಸರ್ವೆಗೆ ಮಾಡ್ಲಿಕ್ಕೆ ಆದೇಶವನ್ನು ಮಾಡಿದ್ರು. ಹಾಗೆ ಸರ್ವೇಯರ್ ನೋಟಿಸ್ ಅನ್ನು ಅವರಿಗೂ ರಂಜನ್ ರಾವ್ ದೂರದಾರಿಗೆ ಕೊಟ್ಟು ಆ ಸರ್ವೆಗೆ ಸೆಪ್ಟೆಂಬರ್ 2ನೇ ತಾರೀಕು 3 ವರ್ಷದ ಹಿಂದೆ ಅಲ್ಲಿ ಬರುವಂತದ್ದು ನಿಗದಿ ಆಯ್ತು. ಆಗ ಏನಾಯ್ತು ಅಂತ ಹೇಳಿದ್ರೆ, ಇವರಿಗೆ ಆ ಭೂ ಕಬಳಿಕೆ ನಿಷೇಧ ಕಾಯ್ದೆ ಪ್ರಕಾರ ಇವರು ಸ್ವಾಧೀನದಲ್ಲಿ ಆ ಭೂಮಿ ಇದ್ರೆ ಅದರಲ್ಲಿ 3 ವರ್ಷ ತನಕ ಜೈಲಿಗೆ ಅವಕಾಶ ಇದೆ. ಆದ್ದರಿಂದ ಇವರೇನು ಮಾಡಿದ್ರು ಅಂತ ಹೇಳಿದ್ರೆ, ಆಗಸ್ಟ್ ಸಾಧಾರಣ 30-31 ಹೊತ್ತಿಗೆ JCB ಯನ್ನು ತಂದು ಇಡೀ ಸಂಪೂರ್ಣ ಗೋಡೆನೆಲ್ಲ ನೆಲ ಸಮ ಮಾಡಿದ್ರು. ಮಾಡಿ ಅದಕ್ಕೆ ಎಂಟ್ರಿಗೂ ಕೂಡ ಉಂಟಲ್ಲ, ಅಂದ್ರೆ ಸರ್ಕಾರಿ ಸ್ಥಳಕ್ಕೆ ಎಂಟ್ರಿ ಮಾಡ್ಲಿಕ್ಕೂ ಕೂಡ ಅವರು ಬೇರೆ ಕಡೆಯಿಂದ ಕೂಡ ಓಪನ್ ಕೂಡ ಮಾಡಿದ್ರು. ಅಂದ್ರೆ ಅದರ ಹಿಂದಿರುವಂತ ಉದ್ದೇಶ ಏನಂತ ಹೇಳಿದ್ರೆ, ನಾವು ಸರ್ಕಾರಿ ಸ್ಥಳ ಅತಿಕ್ರಮಣ ಮಾಡಿಲ್ಲ ಅಂತ ಮಾಡ್ಲಿಕ್ಕೆ. ಯಾಕಂದ್ರೆ ಅವರ ಸ್ವಾಧೀನದಲ್ಲಿ ಇಲ್ಲ ಅಂತ ಸರ್ವೆಗೆ ಬಂದಾಗ, ಸರ್ವೇಯರ್ ಬಂದಾಗ ಸರ್ವೆ ಮಾಡಿತ್ತು. ಸರ್ವೆ ಮಾಡುವಾಗ 1/4 ಎಕರೆದು ಕರೆಕ್ಟ್ ಆಗಿ ಸರ್ಕಾರಿ ಭೂಮಿ ಅಂತ ಗೊತ್ತಾಯ್ತು. ಗೊತ್ತಾಗಿ ಅವ್ರ ರಿಪೋರ್ಟ್ ಅನ್ನು ತಯಾರು ಮಾಡಿ ತಹಸೀಲ್ದಾರ್ಗೆ, ತಹಸೀಲ್ದಾರ್ ಮಕ್ಕಳು DC ಹೋಯ್ತು. ಆದ್ರೆ ಅವರು ಅದರಲ್ಲಿ ಇದು ಸರ್ಕಾರಿ ಸ್ಥಳ ಅಂತ ಉಂಟು ಅಂತ ಹೇಳುದ್ರ ಒಟ್ಟಿಗೆ ಈಗ ಅದು ಓಪನ್ ಆಗಿ ಉಂಟಲ್ಲ, ಅವರು ಅತಿಕ್ರಮಣ ಮಾಡಿದಂತ ಶಬ್ದವನ್ನು ಅವರು ಬರೀಲಿಕ್ಕೆ ಆಗುದಿಲ್ಲ. ಅದನ್ನು ಹೇಳಿತು ನೀವು ಅಲ್ಲಿ ಕಾಣ್ತಾ ಉಂಟು ಎಲ್ಲ ಕಲ್ಲುಗಳು ರಾಶಿ ಹಾಕಿರುವಂತದ್ದು, ಹಸಿ JCB ಬಂದಿರುವಂತದ್ದು ಎಲ್ಲ ಮಳೆಗಾಲ ಅಲ್ವ ಅದು ಹಾಗೆ ಉಂಟೆಲ್ಲ ಗೊತ್ತಾಗ್ತದೆ, ಕಾಣ್ತದೆ. ಅದ್ರ ಎಲ್ಲ ಫೋಟೋ ವಿಡಿಯೋ ಎಲ್ಲ ಇದೆ ನಮ್ಮ ಹತ್ರ. ಆದ್ರೆ ಅವ್ರು ಹೇಳುವಂತಂದ್ರೆ, ನಾನು ಬಂದಾಗ ಇದು ಓಪನ್ ಉಂಟಲ್ಲ, ಈಗ ನಾನು ಹೇಗೆ ಬರೀಲಿಕ್ಕೆ ಆಗ್ತದೆ. ಅವರ ಕಡೆ ವಕೀಲರು ಕೂಡ ಇದ್ದಾರೆ, ಹಾಗೆ ವಕೀಲರು ಇದ್ದಾರೆ, ಅವ್ರು ಸಹ ಆರ್ಗ್ಯುಮೆಂಟ್ ಗಳೆಲ್ಲ ಆಯ್ತು. ಹಾಗೆ ಕೊನೆಗೆ ಅದನ್ನು ಬರೀತಿಲ್ಲ, ಬಟ್ ಅದು 1/4 ಎಕರೆ ಸರ್ಕಾರಕ್ಕೆ ಬಂತು. ಈಗ ಅದನ್ನು ಪಂಚಾಯತ್ನವರು ಅವರಿಗೆ ಬೇಕಂತ ಕೇಳಿದ್ದಾರೆ. ಅದನ್ನು ತಹಸೀಲ್ದಾರ್ ಹತ್ರ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಟ್ಟಾಯ್ತದು, ಅದೀಗ ಬರ್ತದೆ. ಅದರ ಪಕ್ಕದ್ದು ಕೂಡ ಇನ್ನೊಂದು 83 ಸೆಂಟ್ಸ್ ಉಂಟು. ಅದು ಕೂಡ ಈಗ AC ಅವರು, ಹಿಂದಿನ AC ಅವರು ಆದೇಶ ಮಾಡಿದ್ರೆ ಕೂಡಲೇ ಅದನ್ನು ಸ್ವಾಧೀನ ತಗೊಳ್ಬೇಕಂತ. ಅದು ಆಗೋ ಪ್ರೋಸೆಸ್ ನಲ್ಲಿ ಉಂಟು. ಇನ್ನು ಇದ್ರ ಹಿಂದೆ ಒಂದು 132 ಎಕರೆಯಷ್ಟು ಕೂಡ ಹಿಂದಿನ ಒಬ್ಬರು AC ಅವರು 2015 ಬಸವರಾಜ್ ಅಂತ ಇದ್ರು, ಅವ್ರು ಕೂಡ ಅದನ್ನು 25 ಕ್ರಯ ಪತ್ರಗಳನ್ನು ಮುಟ್ಟುಗೋಲು ಹಾಕಿದ್ದಿತ್ತು. ಹೌದು. ಸೊ ಅದು ಕೂಡ ಹಿಂದೆ ನಡೆದಿದೆ. ಅದಕ್ಕೆ ಅವರು ಅಪೀಲ್ ಮಾಡಿದ್ದಾರೆ. ಅದೀಗ ಪುನಃ ಅಪೀಲ್ ನಲ್ಲಿ ಅವರಿಗೆ ಇದಾಗಿದೆ, ಗುಣ ಆಗಿದೆ. ಮತ್ತೆ ಪುನಃ ನಾವು ಅಪೀಲ್ ಮಾಡ್ತಾ ಇದ್ದೇವೆ. ಅದು ಇವತ್ತೆಲ್ಲ ನಾಳೆ ಹೋಗ್ತದೆ. ಅದು ಕಂಪ್ಲೀಟ್ ಅಕ್ರಮ, ಅದರ ಡೀಟೇಲ್ಸ್ ಬೇರೆ ಇದೆ. ಹೌದು. 7.59 ಎಕರೆ ಮಂಜೂರಾತಿ ರದ್ದುಗೊಳಿಸಿದ್ದಾರೆ. ಈಗ ಅಕ್ರಮವಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಈ ತರ ಒಂದು ಭೂ ಕಬಳಿಕೆ ಮಾಡಿದ್ದಕ್ಕೆ ಏನಾದ್ರು ಶಿಕ್ಷೆ ಇದೆಯಾ ಸರ್? ಈಗ ಅವರಿಗೆ ಕಾನೂನು ರೀತಿಯಲ್ಲಿ ಯಾವುದೇ ಒಂದು ಆರ್ಡರ್ ಆದ್ರೂ ಕೂಡ ಅದಕ್ಕೊಂದು ಅಪೀಲ್ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. 30 days ನ ಒಳಗೆ DC ಕೋರ್ಟಿಗೆ ಅವರು ಅಪೀಲ್ ಮಾಡಬಹುದು. ಆದ್ರೆ ಮಾಡಿದ್ರು ಕೂಡ ಇದರಲ್ಲಿ ಅವರಿಗೆ ಯಾವುದೇ ರೀತಿಯ ಗ್ರೌಂಡ್ಸ್ ಇಲ್ಲ. ಹೈಕೋರ್ಟಿಗೆ ಹೋಗಿ ಅದು ವಾಪಸ್ ಬಂದಿರುವಂತದ್ದು ಹೈಕೋರ್ಟ್ ನ ಸ್ಪಷ್ಟ ನಿರ್ದೇಶನಗಳೆಲ್ಲ ಇದೆ. ಕಾಲಮಿತಿ ಅದಕ್ಕೆ ಲಗಾವಾಗುದಿಲ್ಲ ಅಂತ ಹೇಳಿದ್ದಾರೆ. ಥರ್ಡ್ ಪಾರ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದನ್ನಂತೂ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಲ್ಯಾಂಡ್ ಭೂರಹಿತ ಅನ್ನುವಂಥದ್ದಕ್ಕೆ ಅವರದೇ ದಾಖಲೆಗಳೆಲ್ಲವೂ ಕೂಡ ಇದೆ. ಸೊ ಆದ್ರಿಂದ ಗ್ರೌಂಡ್ಸ್ ಏನಿಲ್ಲ. ಪುನಃ ಅವರು ಉದ್ದ ಎಳಿಲಿಕ್ಕಾಗಿ ಮಾತ್ರ ಉಂಟಲ್ಲ, ಸುಮ್ಮನೆ ಅವರು ಇರುವುದು ಕೂಡ ಹಾಗೆ. ಈಗ ನಾವು ತುಂಬಾ ಅವರ ಮೇಲೆ ಕೇಸ್ ಮಾಡಿದ ಎಲ್ಲವೂ ಕೂಡ ಇವತ್ತೆಲ್ಲ ನಾಳೆ ಒಂದೊಂದೇ ಬರ್ಲಿಕ್ಕೆ ಶುರು ಆಗ್ತದೆ ಇಲ್ಲ ಹಾಗೆ. ಹೌದು. ಈಗ ಅದು ಅವರು ಉದ್ದ ಎಳಿಲಿಕ್ಕೆ ಹಂಪ್ಸ್ ಕ್ರಿಯೇಟ್ ಮಾಡುವುದಕ್ಕೆ ಮಾತ್ರ ಅವ್ರು ಮಾಡುವಂತದ್ದು, ಅಷ್ಟು ಬಿಟ್ರೆ ಏನಿಲ್ಲ. 30 ದಿವಸದ ಒಳಗೆ ಅವರು ಅಪೀಲ್ ಮಾಡದೆ ಹೋದ್ರೆ ನಾವು ಕೂಡಲೇ ಅದನ್ನು ಸ್ವಾಧೀನಕ್ಕೆ ತಹಸೀಲ್ದಾರ್ ತಕ್ಷಣ ತಗೊಳ್ಬೇಕಂತ ಹೇಳುವಂತದಕ್ಕೆ ನಾವು ಮಾಡ್ತೇವೆ. ಮತ್ತೆ ತಗೊಂಡಾದ ನಂತರ ಅದರಲ್ಲಿ 50% ದಲಿತರಿಗೆ ಅದನ್ನು ಹಂಚಬೇಕಂತ ಇರುವಂತದ್ದು. ದಲಿತರ ಭೂ ಹಕ್ಕು ಒತ್ತಾಯ ಸಮಿತಿ ಇದೆ, ಅದು ಅದ್ರ ಬಗ್ಗೆ ಸ್ಟ್ರಾಂಗ್ ಆಗಿ ಮುಂದಕ್ಕೆ
ಹೋಗ್ತದೆ, ಅದು ಕೊಡ್ಬೇಕನ್ನೋಂಥದ್ದು. ಹಾಗೆ ಇನ್ನು ಅವರಿಗೆ ಶಿಕ್ಷೆಯ ವಿಷಯ ನೀವು ಕೇಳಿದ್ದು, ಈ ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್ ಅಂತ ನೋಡಿದ ಆರ್ಡರ್ ನಲ್ಲಿ ಇದೆ ಅದು. ಹಾಗೆ ಅಂದ್ರೆ ಅವರು ಸುಳ್ಳು ದೃಢೀಕರಣ ಪತ್ರವನ್ನು ಕೊಟ್ಟಿದ್ದನ್ನು ಪಡೆದುಕೊಂಡದ್ದು. ಸುಳ್ಳು ದೃಢೀಕರಣ ಪತ್ರ, ಸ್ವಾರ್ಜಿತ ನಿಲ್, ಪಿತ್ರಾರ್ಜಿತ ನಿಲ್, ಗಂಡ ಅಥವಾ ಹೆಂಡತಿ ಕಡೆಯಿಂದ ಈಗ ಬರುವಂತದ್ದು ಅಥವಾ ಮುಂದೆ ಬರಬಹುದಾದ ನಿಲ್ ಅಂತೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ದೃಢೀಕರಣ ಪತ್ರ ದಾಫಿದಾವೆ ಅದು. ಇದಕ್ಕೆ ಸುಳ್ಳು ನೀವು ಹೇಳಿ ನೀವು ವಂಚನೆ ಮಾಡಿ ಭೂಮಿಯನ್ನು ದರಖಾಸ್ತನ್ನು ಪಡೆದ ಕಾರಣಕ್ಕೆ 6 ತಿಂಗಳ ಶಿಕ್ಷೆಗೆ ಪ್ರೊವಿಷನ್ ಇದೆ. ಆದ್ರೆ ಅದು ನೆಕ್ಸ್ಟ್ ಸ್ಟೆಪ್ ಅದು ಅಂತೂ ಇವತ್ತಲ್ಲ ನಾಳೆ ಅದು ಆಗಿಯೇ ಆಗ್ತದೆ. ಹೌದು, ಆಗ್ಲೇಬೇಕು. ಮತ್ತೆ ಬಿಡ್ತಾವ ನಾವು ಅದನ್ನು. ಹಾಗೆ 100 ಪ್ರಶ್ನೆ ಅಂಚೆಯಲ್ಲಿ ನೀವು ಕಳಿಸಿದ್ರ ವೀರೇಂದ್ರ ಹೆಗ್ಗಡೆ ಅವರಿಗೆ, ಅದಕ್ಕೆ ಉತ್ತರ ಬಂತ ಸರ್? 2 ವರ್ಷ ಆಯ್ತು ಕಾಣ್ತದೆ. ಒಂದನೇದ್ದು ನಾವು ಅದಕ್ಕೆ ಉತ್ತರ ಬರುದಿಲ್ಲ ಏನಂತ ನಮ್ಗೆ 100ಕ್ಕೆ 100 ನಿಘಂಟು ಗೊತ್ತುಂಟು. ಅದು ಅವರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಇದನ್ನು ಮಾಡಿ ಅಂತ ಹೇಳ್ತೇವೆ ನಾವೇನು, ಬಹಿರಂಗ ಇದನ್ನು ಮಾಡಿ ಅಂತ ಹೇಳ್ತೇವೆ, ಅದನ್ನು ಮಾಡುದಿಲ್ಲ ಅಂತ 100ಕ್ಕೆ 100 ಗೊತ್ತುಂಟು. ಆದರೆ ನಾವು ಅದನ್ನು ಹೇಳುದ್ರ ಮುಖಾಂತರ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಹೇಳುದು ಸತ್ಯ ಅನ್ನುವಂಥದ್ರ ಬಗ್ಗೆ ಒಂದು ನಂಬಿಕೆ ಬಾಕಿ ಅವರಿಗೆ ಬರ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಎಲ್ಲದಕ್ಕೂ ಕೂಡ ತಯಾರಿದ್ದಾರಲ್ಲ ಮರ ಅಂತ ಹೇಳುವಂತದ್ದು ಬರ್ತದೆ. ಹಾಗೆ ಅದು 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 ನಮ್ಗೆ ಅಲ್ಲಿ ಮುಖ್ಯ ಆಗ್ತದೆ ಹೊರತು ಇವರು ಕರೀತಾರೋ ಇಲ್ಲ ಅನ್ನೋಂಥದ್ದಲ್ಲ. ಅವ್ರು ಕರೆಯುವುದೇ ಇಲ್ಲ, ಕರೆದ್ರಲ್ಲಿ ಬಟ್ಟ ಬಯಲಾಗಿ ಬೆತ್ತಲಾಗಿ ಹೋಗ್ತಾರೆ ಅವರು. ಹಾಗೆ ಈ ಸರ್ಕಾರಿ ದಾಖಲೆಯನ್ನು ಅಲ್ಲ ಅಂತ ಹೇಗೆ ಹೇಳಲಿಕ್ಕೆ ಆಗ್ತದೆ? ಹಾಗೆ ಆ 100 ಪ್ರಶ್ನೆಗಳು, ಅಕ್ರಮಗಳ ಬಗ್ಗೆ 100 ಪ್ರಶ್ನೆಗಳು ಯಾವ್ದುಂಟು ಅದಷ್ಟೂ ಕೂಡ ಎಲ್ಲವೂ ಕೂಡ ಸರ್ಕಾರಿ ದಾಖಲೆಗಳು ಅಥವಾ ಕೋರ್ಟ್ಗಳ ಆದೇಶಗಳು ಈ ಪ್ರಕಾರದ ಆಧಾರದ ಮೇಲೆ ಇರುವಂತದ್ದು. ಅದನ್ನು ಡಿನೈ ಮಾಡ್ಲಿಕ್ಕೆ ಅವರ ಕೌಂಟರ್ ದಾಖಲೆಗಳು ಎಲ್ಲಿದೆ? ಸಾಧ್ಯವಿಲ್ಲ ಅಲ್ಲ. ಹಾಗೆ ಮತ್ತೆ ಮತ್ತೆ ನೀವು ದಾಖಲೆಗಳನ್ನು ತೆಗಿತಾನೆ ಇದ್ದೀರಾ ಸರ್. ಇಲ್ಲಿವರೆಗೂ ಭೂ ಕಬಳಿಕೆ ಎಷ್ಟು ಮಾಡಿರ್ಬೋದು ಸರ್ ಟೋಟಲ್ ಆಗಿ ಇವರು ಈ ಕುಟುಂಬದವರು? ಒಂದನೇದ್ದು ದೇವಸ್ಥಾನದ ಭೂಮಿ ಯಾವ್ದುಂಟು ಪರಂಪರೆಯ ಆಸ್ತಿ ಅದು, ಅದನ್ನು ಅವರ ಹೆಸರಿನಲ್ಲಿ ಅವರು 1974ನೇ ಇಸ್ವಿಯಲ್ಲಿ ಅವಿಭಕ್ತ ಹೆಗ್ಗಡೆ ಕುಟುಂಬದ ಆಸ್ತಿ ಅಂತ ಡಿಕ್ಲರೇಷನ್ ಕೊಟ್ಟದ್ದು. ಅಲ್ಲಿಂದ ಅದು ಅವರ ಕುಟುಂಬಕ್ಕೆ ಮಾಡಿಕೊಂಡದ್ದು ಯಾವ್ದು ಉಂಟೋ ಅದು ಒಕ್ಕಲಿಗಳಿಗೆ 3600 ಎಕರೆ ಚಿಲ್ಲರೆ ಹೋಗಿ ಉಳಿದದ್ದು 1050 ಎಕರೆ, 1050 ಅಂತ ಹೇಳಿದ್ರು ಕೂಡ 1300 ಅಷ್ಟಿದೆ. ಅದು ಈಗ ಅವರ ಸ್ವಾಧೀನದಲ್ಲಿ ಇದೆ, ಅವರು ಅನುಭವಿಸ್ತಾ ಇದ್ದಾರೆ, ಅವರ ಕುಟುಂಬ ಅನುಭವಿಸ್ತಾ ಇದೆ. ಅದು 1050 ಎಕರೆ ಅಧಿಕೃತವಾಗಿ ಇರುವಂತದ್ದು. ಎರಡನೇದ್ದು, ಸರ್ಕಾರ ಅವರಿಗೆ ಬೇರೆ ಬೇರೆ ಉದ್ದೇಶಗಳಿಗೆ ಮಂಜೂರು ಮಾಡಿರುವಂತದ್ದು, ಅನುದಾನವನ್ನು ಕೊಟ್ಟಿರುವಂತದ್ದು ಇದೆ ಭೂಮಿಗಳು. ಅದು ಸುಮಾರು 200 ಎಕರೆ ಚಿಲ್ಲರೆ ಆಗ್ತದೆ ಬೇರೆ ಬೇರೆ ಉದ್ದೇಶಕ್ಕೆ. TB ಸೆನೆಟೋರಿಯಂಗೆ ಅಲ್ಲಿ ನ್ಯಾಚುರೋಪತಿಗೆ ಕೊಟ್ಟಿರುವಂತದ್ದು 14 ಎಕರೆ ಚಿಲ್ಲರೆ, ಈ ಅಲ್ಲಿ ಉಜಿರೆಯಲ್ಲಿ ಒಂದು 43 ಎಕರೆ ಡಿಸಿಮನ್ನ ಭೂಮಿ ಇರುವಂತದ್ದು. ಇದೆಲ್ಲ ಪಟ್ಟಿ ಮಾಡಿದೆ ನಾವು ಕರ್ಮಕಾಂಡ ಪುಸ್ತಕದಲ್ಲಿ ಅದನ್ನು ಹಾಕಿದ್ದೇವೆ. ಮತ್ತು ಕೂಡ ಇರುವಂತದ್ದು ನಮ್ಗೆ ಕೆಲವು ಸಿಕ್ಬೇಕಷ್ಟೇ, ಸಿಕ್ಕಿಲ್ಲ. ಅದು ಆ ಲೈನ್ ನಲ್ಲಿ ಇರುದವ್ರು ಎಲ್ಲಿ ಸಿಗ್ತದೋ ಭೂಮಿ ಅದನ್ನೆಲ್ಲವನ್ನು ಕೂಡ ಅವರಿಗೆ ತಗೊಳ್ಳುವಂತದ್ದಕ್ಕೆ ಆಸೆ ಇರ್ತದೆ ಅದಕ್ಕೆ. ಸೊ ಅದೆಲ್ಲ ಅವ್ರ ತರ ಇರುವಂತದ್ದು ಅದು ಇದೆ. ಮೂರನೇದ್ದು ಇರುವಂತದ್ದು ಅತಿಕ್ರಮಣ ಮಾಡುವಂತದ್ದು. ಈಗ ಧರ್ಮಸ್ಥಳದಲ್ಲಿ ಅವರು ಅತಿಕ್ರಮಣೆಗೆ ಅವ್ರದ್ದು ಆನೆ ಶೆಡ್ ಇದ್ದಿರ್ಬೋದು, ಹೆಲಿಕಾಪ್ಟರ್ ಹತ್ರ ಇದ್ದಿರ್ಬೋದು, ಅಥವಾ ಬೇರೆ ಸುತ್ತಮುತ್ತಲು ಇರುವಂತದ್ದು ಬೋಳಿಯಾರ್ನಲ್ಲಿರ್ಬೋದು, ಅರಕೋಡಿಯಲ್ಲಿರ್ಬೋದು. ಕಂದಾಯ ಇಲಾಖೆಯ ಸ್ಥಳ ಸುಮಾರು 250ರಿಂದ 300 ಎಕರೆ ಅಥವಾ ಜಾಸ್ತಿ ಇರಬಹುದು. ಅವರು ಅತಿಕ್ರಮಣ ಮಾಡಿರುವಂತದ್ದು ಯಾವ್ದುಂಟೋ ಅದನ್ನ ಅಲ್ಲಿ ಹೋದಾಗ ನಾವು ಮತ್ತು ನಮ್ಮ ಅಲ್ಲಿ ಸ್ಥಳೀಯವಾಗಿರುವಂತಹ ಟೀಮ್ ನಮ್ದು ಉಂಟಲ್ಲ, ಆ ಟೀಮ್ ನವರು ಹೋದಾಗ ಅಲ್ಲೆಲ್ಲ ಕೂಡ ನಾವು ವಿಡಿಯೋ ಮಾಡಿದ್ದೇವೆ, ಮತ್ತೆ ಇದನ್ನು ಫೋಟೋಸ್ ಗಳನ್ನ ತೆಗೆದಿದ್ದೇವೆ, ಎಲ್ಲ ಮಾಡಿದ್ದೇವೆ. ಅದ್ರ ದಿಶಾಂಕನಲ್ಲಿ ಹೋದ್ರಲ್ಲಿ ಗೊತ್ತಾಗ್ತದೆ ಸರ್ವೆ ನಂಬರ್ ಯಾವ್ದಂತ. ಅದನ್ನೆಲ್ಲ ಹೌದು, ಫೇಸ್ಬುಕ್ ಆಗಿ ಬ್ಲಾಕ್ ಮಾಡಿದ್ದಾರೆ. ಬಟ್ ಫೇಸ್ಬುಕ್ ನಲ್ಲಿ 11 ನಾವು ಇದನ್ನ ಹಾಕಿದ್ದೇವೆ, ಯಾವ್ದು ಸೀರೀಸ್ ಅನ್ನ ಹಾಕಿದ್ದೇವೆ. ಅದ್ರಲ್ಲೆಲ್ಲವೂ ಕೂಡ ಅಪ್ಲೋಡ್ ಆಗಿತ್ತು, ಎಲ್ಲವೂ ಕೂಡ ಈಗ ಬ್ಲಾಕ್ ಮಾಡಿದ್ದಾರೆ. ಹಾಗೆ ಅದ್ರ ಇದೆ, ನಮ್ಮ ಹತ್ರ ಇದೆ ಹಾರ್ಡ್ ಕಾಪೀಸ್ ಎಲ್ಲವೂ ಕೂಡ ಇದೆ. ಹಾಗೆ ಅಲ್ಲಿ ಇರುವಂತದಕ್ಕೆ ನಾವು ಮಾಡಿದ್ದೇವೆ. ಆದ್ರೆ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇಲ್ಲಿ ಗುರಾಯನ್ಕೆರೆಯಲ್ಲಿ ಮಾಡಿದ ಹಾಗೆ ಗುರಾಯನ್ಕೆರೆಯಲ್ಲಿ ಏನ್ ಮಾಡಿದ್ರು, ಅವರು ತೆಗೆದು ಬಿಟ್ರೆಲ್ಲ ಯಾವ್ದು ಸುತ್ತಲಿನ ಬೇಲಿಯನ್ನು, ಕಾಂಪೌಂಡ್ ಅನ್ನು ಗಟ್ಟಿಯಲ್ಲಿ ಕಲ್ಲಿನಲ್ಲಿ ಕಟ್ಟಿ ತೆಗೆದು ಬಿಟ್ರು. ಆಗ ಸ್ವಾಧೀನ ಇಲ್ಲ ಅಂತ ಆಯ್ತಾ. ಹಾಗೆ ಆಗ ಅಲ್ಲಿ ಕೂಡ ಎಂತ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿದ್ದಾರೆ, ಅದನ್ನೆಲ್ಲ ತೆಗೆದು ಬಿಟ್ಟು ಈಗ ನಾಳೆ ಸರ್ವೆಗೆ ಹೋದಾಗ ಇನ್ನೊಂದು ಮಾಡಿದಾಗ ನಾವೇನು ಆಕ್ರಮಣ ಮಾಡಿಲ್ಲ ಅಂತ ಹೇಳ್ಕೊಳ್ಬಹುದಲ್ಲ ಅವರು. ಹಾಗೆ ಅದು ಆದ್ರೆ ಅದರಿಂದ ಅವರಿಗೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಹುದೇ ಹೊರತು ಭೂಮಿ ಅವರಿಂದ ತಪ್ಪಿ ಹೋಗ್ತದಲ್ಲ, ಭೂಮಿ ತಪ್ಪಿ ಹೋಗ್ತದೆ. ಸೊ ಅದು ಭೂಮಿ ತಪ್ಪಿ ಹೋಗುವಂತದ್ದು ಖಂಡಿತ ಆಗ್ತದೆ. ಅದಷ್ಟು ಕೂಡ ಭೂಮಿ ಕೂಡ ಈಗ ಅಲ್ಲಿ ಇರುವಂತದ್ದು ಯಾವ್ದುಂಟು ಸುಮಾರು 250-300. ಅದಕ್ಕೆ ನಾವೀಗ ಒತ್ತಡ ಮಾಡ್ತಾ ಇರುವಂತದ್ದು ಸರ್ವೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ, ಅದು ಒತ್ತಡ ಹಿಂದಿನ ಇಬ್ರು ಉಸ್ತುವಾರಿ ಸಚಿವರು ಸಹ ಆದೇಶ ಮಾಡಿದ್ದಾರೆ, AC ಅವರು ಸಹ ಈಗ ಮೊನ್ನೆ ಆದೇಶ ಮಾಡಿದ್ದಾರೆ. ಈ ತಹಸೀಲ್ದಾರ್ ಸ್ವಲ್ಪ ಸುಮ್ಮನೆ ಕೂತಿದ್ದಾರೆ ಅದರಲ್ಲಿ ಮಾಡದೆ ಹೇಳ್ದೆ. ಅದಕ್ಕೆ ಹರೀಶ್ ಪೂಂಜರ್ ಅವ್ರದ್ದು ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಇದಕ್ಕೆಲ್ಲ ಮುಖ್ಯ
ಈ ತಡೆಗಳಿಗೆಲ್ಲ ಕಾರಣ ಹರೀಶ್ ಪೂಂಜಾರ್ ಅವರು ಹರೀಶ್ ಪೂಂಜಾರ್. MLA. ಹೌದು. ಹೌದು. ಅವರದನ್ನೆಲ್ಲ ತಡೆದು ಅವರಿಗೆ ಪೂರ್ತಿ ಪರವಾಗಿ ಅವರು ಇರುವುದರಿಂದಾಗಿ ಇದೆಲ್ಲ ಹಿಂದಕ್ಕೆ ಹೋಗ್ತಾ ಇರುವಂತದ್ದು. ಸೌಜನ್ಯ ಹೋರಾಟದಲ್ಲಿ ಕೂಡ 2 ತಿಂಗಳಲ್ಲಿ ಅಪರಾಧನ ಹಿಡಿತೇನೆ ಅಂತ ಹೇಳಿದ್ದರು. ಹೌದು. ಅದೆಲ್ಲ ಯಾವುದು ಅದೆಲ್ಲ ತೋರಿಕೆಯ ಭಾಷಣಗಳು ಮತ್ತು ಹೇಳಿಕೆಗಳು ಮತ್ತೆ ಇದಷ್ಟೇ ಹೊರತು ಅವರು 100ಕ್ಕೆ 100 ಆಂತರ್ಯದಲ್ಲಿರುವಂತದ್ದು ಹೆಗಡೆ ಅವರ ಪರ. ಅದ್ರಲ್ಲೇನು ಪ್ರಶ್ನೆನೇ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಕಿಂಚಿತ್ತು ಡೌಟ್ ಇಲ್ಲ. ಮತ್ತೆ ಅವ್ರು ನಾಳೆ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ. ಇನ್ನೊಂದು ಇರುವುದು ಬೆಳ್ತಂಗಡಿಯಲ್ಲಿ ಸಮಾಜ ಮಂದಿರದ್ದು ಕೂಡ 49 ಸೆಂಟ್ಸ್ ಸ್ಥಳವನ್ನು ಅವರು ಅತಿಕ್ರಮಣ ಮಾಡಿದ್ದಾರೆ. 2 ಸಲ ಸರ್ವೆಗೆ ಆರ್ಡರ್ ಆದಾಗಲೂ ಕೂಡ ಹರೀಶ್ ಪೂಂಜಾರ್ ಅಧಿಕೃತವಾಗಿ ಲೆಟರ್ ನ ಕೊಟ್ಟು ತಹಸೀಲ್ದಾರ್ ನಿಲ್ಸಿದ್ದಾರೆ. ಅದನ್ನು ಮಾಡಬಾರದು ಅಂತ ಅದು ನಮ್ಮ ಕರ್ಮಕಾಂಡ ಪುಸ್ತಕದಲ್ಲಿ ಇದೆ. ಅಧಿಕೃತ ಲೆಟರ್ ನ ಕೊಟ್ಟು ನಿಲ್ಸಿದ್ದಾರೆ. 3 ಸಲ ನಿಲ್ಸಿದ್ದಾರೆ. 2 ಸಲ ಲೆಟರ್ ಕೊಟ್ಟು ಒಂದು ಹೀಗೆ. ಯಾಕಂದ್ರೆ ಅವರ ಕಡೆಯಿಂದಲೂ ಕೂಡ ಅಧಿಕೃತವಾಗಿ ಅವರು ಒಂದು ಅನಧಿಕೃತವಾಗಿ ಒಂದು ಸರ್ವೆ ಮಾಡಿದಾಗ ಅವರಿಗೆ ಗೊತ್ತಾಗಿದೆ ಇದು 49 ಸೆಂಟ್ಸ್ ನಷ್ಟು ಅತಿಕ್ರಮಣ ಇದೆ ಅಂತ ಹೇಳಿ. ಹಾಗೆ ನಾವು ಒಂದ್ಸಲ ಅದು ಚೈನ್ ಹಿಡ್ಕೊಂಡು ಎಲ್ಲಿಂದ ಲಾಯಲದ ಅಲ್ಲಿ ತುದಿಯಿಂದ ಹಿಡ್ಕೊಂಡು ಬಂದು ಎಲ್ಲ ಮಾಡ್ಕೊಂಡೆಲ್ಲ ಬಂದು ಕೊನೆಗೆ ಬರ್ಬೇಕಾದ್ರೆ ಮತ್ತೆ ಪುನಃ ನಿಲ್ಸಿದ್ರು ಅಲ್ಲಿ ಆಗದ ಹಾಗೆ. ಆಕ್ಚುಲಿ ಅದು ಅಷ್ಟು ಅತಿಕ್ರಮಣ ಅಲ್ಲಿದೆ, ಅಲ್ಲಿ ಮಾಡುವಂತದ್ದು ಹಾಗೆ. ನಿಮ್ಮ ದಾಖಲೆಗಳ ಪ್ರಕಾರ 2.15 ಎಕರೆ ಮಾತ್ರ ದೇವರ ಹೆಸರಲ್ಲಿ ಇರುವುದು ಅಂತ, ಅದು ಕೂಡ ಧರ್ಮಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಇವರು ಈ ಹೆಸರಲ್ಲಿ ಇದೆ. ಅಷ್ಟೇನೆ ಸರ್ ದೇವರ ಹೆಸರಲ್ಲಿ ಇರುವಂತ ಜಾಗ? ಅದೇ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರಂಪರೆಯ ಆಸ್ತಿ ಅಂತ ಇರುವುದು ಯಾವ್ದು ಉಂಟು ಅದೆಲ್ಲವೂ ಕೂಡ ಈಗ ವೀರೇಂದ್ರ ಹೆಗ್ಡೆ ಅವರ ಹೆಸರಿನಲ್ಲಿ ಇದೆ. ಆಗಿದೆ ಮುಂಚೆ ಈಗ ಅವರ ಒಬ್ಬರ ಹೆಸರು RTC ಕಾಣ್ತದೆ. ಬಟ್ 6/3/2012 ಭೂ ನ್ಯಾಯ ಮಂಡಳಿ ಆದೇಶದ ಪ್ರಕಾರ ಅದು 4 ಕುಟುಂಬಕ್ಕೆ ಹಕ್ಕುದಾರರು ಆಗ್ಲೇ ಹೇಳಿದಾಗೆ. ಅವರೊಬ್ಬರಲ್ಲ. RTC ಇನ್ನೂ ಕೂಡ ಅದು ಬದಲಾವಣೆ ಅವರು ಮಾಡಿಲ್ಲ. ಹಾಗೆ RTC ಬದಲಾವಣೆ ಅದನ್ನು ಮಾಡ್ಬೇಕಾಗಿದೆ. ನಾವು ಅದಕ್ಕೆ ಅದು ರಂಜನ್ ರಾವ್ ಅದಕ್ಕೆ ಹಾಕಿದ್ರೆ ಮ್ಯೂಟೇಶನ್ ಅವರು ಇನ್ನೂ ಕೂಡ ಮಾಡಿಲ್ಲ. ಹಾಗೆ ಆದ್ರೆ ಲೀಗಲಿ ಅದಕ್ಕೆ ಈಗ ಆರ್ಡರ್ ಪ್ರಕಾರ, ಭೂ ಸುಧಾರಣಾ ಕಾಯ್ದೆ ಆರ್ಡರ್ ಪ್ರಕಾರ ಲೀಗಲಿ ಅದಕ್ಕೆ 4 ಕುಟುಂಬಗಳು ಅದಕ್ಕೆ ಹಕ್ಕುದಾರರು. ಈಗ ಆ ಭೂಮಿ ಎಲ್ಲವೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ, ದೇವಸ್ಥಾನದ್ದೇ ಆಗಿತ್ತು ಅಂತ ಹೇಳೋದು. ಅದಕ್ಕೆ ನಮ್ಗೆ ಹೇಗೆ ಆಧಾರ ಅಂತ ಹೇಳಿದ್ರೆ, ಸುಳ್ಯದಲ್ಲಿ ಒಂದು 2 ಸೆಂಟ್ಸ್ ಏನೋ ಅಂದಾಜು ಒಂದು ಅಲ್ಲಿ ರಸ್ತೆಯ ಅಗಲೀಕರಣಕ್ಕೆ, ಮುಖ್ಯ ರಸ್ತೆಗೆ ಅಗಲೀಕರಣಕ್ಕಾಗಿ ಇವ್ರದ್ದು ಇದನ್ನು ಭೂಮಿಯು ಕೂಡ ಅದರಲ್ಲಿ ಸೇರಿತ್ತು. ಅದನ್ನು ಅವರು ಅಕ್ವೈರ್ ಮಾಡ್ಬೇಕಾದ್ರೆ ಆ ಮಾಲಕರಿಗೆ ಕಾಂಪನ್ಸೇಷನ್ ಕೊಡ್ಬೇಕಲ್ಲ. ಹಾಗೆ ಇವರಿಗೆ ಒಂದು 3-4 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡ್ಬೇಕಾದ್ರೆ ಪುತ್ತೂರು AC ಯಲ್ಲಿ ಅವ್ರ ಸ್ವಾಧೀನಾಧಿಕಾರಿ ಹತ್ರ ಅವರು ಎಲ್ಲ ದಾಖಲೆಗಳನ್ನೆಲ್ಲ ಕೊಡಬೇಕು. ಹಾಗೆ ದಾಖಲೆ ಕೊಡ್ಬೇಕಾದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಹೇಳಿ ಅದರ ಹೆಗ್ಗಡೆಯಾಗಿ ನಾನೊಬ್ಬನೇ ಅದಕ್ಕೆ ಹಕ್ಕುದಾರ ಅಂತೆಲ್ಲ ಕೊಟ್ಟದುಂಟು. ಸೊ ಅದು ನಮ್ಗೆ ಸಿಕ್ಕಿದೆ. ಸೊ ಆ ಸರ್ವೆ ನಂಬರ್ ಯಾವ್ದುಂಟು ಇವರು ಕೊಟ್ಟ ಡಿಕ್ಲರೇಷನ್ ಇರುವಂತ ಸರ್ವೆ ನಂಬರ್ ಅದು. ಹಾಗೆ ಆದ್ರಿಂದ ಈಗ ಅವರು ದೇವರ 1.72 ಎಕರೆ ಭೂಮಿ ದೇವಸ್ಥಾನದ ಅಡಿಸ್ಥಳವೂ ಕೂಡ ಅದು ಹೆಗ್ಡೆ ಅವರ ಹೆಸರಿನಲ್ಲಿ ಇದೆ. ಅದು ಯಾವಾಗ ಆಗಿತ್ತು ಸರ್? ಅದು ಇದೇ ಸರ್ವೆ ನಂಬರ್ ಇದೆ. ಅಂದ್ರೆ ಇಡೀ 1050 ಯಾವ್ದಂತ ಅದರಲ್ಲಿ ಒಂದು ಸರ್ವೆ ನಂಬರ್ ಅದಷ್ಟೇ. ಒಂದು ಸರ್ವೆ ನಂಬರ್ ಅದೆಲ್ಲ ಒಟ್ಟಿಗೆ, ಅದರದ ಪ್ರತ್ಯೇಕ ಅಂತ ಅಲ್ಲ, ಅದು ಒಟ್ಟಿಗೆ ಆಗಿದ್ದ. 1050 ಎಕರೆಯೂ ಕೂಡ ಇವರ ಹೆಸರಿನಲ್ಲಿ ಇರುವುದು ಯಾವ್ದುಂಟು ಅದರಲ್ಲಿ ಒಂದು ಅದು, ಮತ್ತೊಂದು 3 ಎಕರೆ ಚಿಲ್ಲರೆ ಅಣ್ಣಪ್ಪ ದೈವದ ಗುಡಿದು ಕೂಡ ಉಂಟು ಅದರಲ್ಲಿ ಕೂಡ. ಅದು ಸೊ ಅದೆಲ್ಲ ಸರ್ವೆ 550-60 ಸರ್ವೆ ನಂಬರ್ಗಳಿದೆ 9 ತಾಲೂಕುಗಳಲ್ಲಿ. ಸರ್ ಈಗ SKDRDP BC ಟ್ರಸ್ಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2 ವರ್ಷದ ಹಿಂದೆನೆ ನೀವು ಹೇಳಿದ್ದೀರಾ ಜನರು ದಂಗೆ ಏಳುವ ಸ್ಥಿತಿ ಬರ್ತದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇವಾಗೆಲ್ಲ ಜನ ದಂಗೆ ಎದ್ದಿದ್ದಾರೆ ಸರ್. ನಾವು SKDRDP BC ಟ್ರಸ್ಟ್ ಬಗ್ಗೆ ಅಲ್ಲ, SKDRDP ಟ್ರಸ್ಟ್ ಮೇಲೆ ರಂಜನ್ ರಾವ್ ಎರಡೂರ್ ಒಂದು PCR ಮಾಡಿದ್ದಾರೆ. ಅದರದ್ದು ಈಗ ತನಿಖೆಗೆ ಕೋರ್ಟ್ ನಲ್ಲಿ ಇದೆ. BC ಟ್ರಸ್ಟ್ ಮೇಲೆ ನಾವು ಯಾವುದೇ ಕೇಸನ್ನು ಮಾಡಿಲ್ಲ. BC ಟ್ರಸ್ಟ್ ಮತ್ತೆ ಆಗಿದ್ದಲ್ಲ 2017 ಇದು ನಾವು ಕೇಸ್ ಮಾಡಿ ಆದ ನಂತರ ಅವರು ಅದನ್ನು BC ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿದ್ರು. ಮತ್ತೆ SKDRDP ಮುಖಾಂತರ ಮಾಡ್ಲಿಕ್ಕೆ ಆಗುದಿಲ್ಲ. 5% ಬಡ್ಡಿ ಕೂಡ ಕಡಿಮೆ. ಹೌದು. ಈಗ ನಮ್ಮ ಆಕ್ಷೇಪ ಇರುವಂತದ್ದು 5% ಅವರು ಕಮಿಷನ್ ತೆಗೆದುಕೊಂಡು ಇದನ್ನು ಮಾಡುವಂತ ಅಗತ್ಯ ಇಲ್ಲ. ಅವರು ಅದನ್ನು ದೇವಸ್ಥಾನದ ಹಣದಿಂದ ಅವರು ಇದ್ ಮಾಡ್ಬೇಕು ಹೊರತು ಈ ಬಡ್ಡಿಯನ್ನು ಬಡವರ ಮೇಲೆ ಹೇರುವಂತದ್ದು ಯಾವ್ದುಂಟು ಅದು ಸರಿಯಲ್ಲ. 8-10% ಡೈರೆಕ್ಟ್ ಸಾಲ ತಗೊಂಡ್ರು ಕೂಡ ಸಿಗ್ತದೆ. ಇದು ಸೇರಿದ ಕೂಡಲೇ ಅದು 14-16% ವರೆಗೆ ರೇಂಜ್ ಆಗ್ತದೆ. ಮೊದ್ಲಿದ್ದ 19 ಇತ್ತು, ಅದು ಕಡಿಮೆ ಆಯ್ತು. ಹಾಗೆ ಈಗ ಮೊದಲು ಅವರು ತೆಗೆದುಕೊಂಡು ಆನ್ ಲೆಂಡಿಂಗ್ ಮಾಡ್ತಿದ್ರು. ಅವ್ರು 8% 7.5% ತೆಗೆದುಕೊಂಡು 19% SHGಗಳಿಗೆ ಕೊಟ್ಟಾಗ ಅವರಿಗೆ ಲಾಭ ತುಂಬಾ ಬರ್ತಾ ಇತ್ತು. 2012-13 89 ಕೋಟಿ ಇತ್ತು, ಅನಂತರ 65-55 ಈ ಪ್ರಕಾರ ಕೋಟಿ ಅವರಿಗೆ ಲಾಭಗಳೆಲ್ಲ ಬರ್ತಾ ಇತ್ತು. ಈಗ ಬರುವಂತದ್ದು ಈಗ ಇದು ಕಮಿಷನ್ ಇದ್ದ ಹಣ.
ಹೌದೌದು ಹೌದು. ಹೌದು, ಕಮಿಷನ್ ಹಣದಲ್ಲಿ ಒಂದು 2% ಅಡ್ಮಿನಿಸ್ಟ್ರೇಷನ್ ಹೋದ್ರೆ 3% ನಷ್ಟು ಅವ್ರು ಉಳಿದದ್ದು ಯಾವ್ದಂಟು ಇದು ವಿದ್ಯಾರ್ಥಿ ವೇತನ, ಕೆರೆಗೆ ಹೂಳೆತ್ತುದು, ಅದು ಇದು ಬೆಂಚು ಸ್ಮಶಾನ ಅಂತೆಲ್ಲ ದೊಡ್ಡ ದಾನ ಮಾಡುದು, ಇದು ಬಡವರ ಹಣ. ಬಡವರ ಹಣನೇ ದಾನ ಮಾಡ್ತೇವೆ. ಹೌದು, ಆದ್ದರಿಂದ ಅದು ಅವರು ಮಾಡುದು ಸರಿಯಲ್ಲ, ತಪ್ಪು ಏನಂತದ್ದು ನಮ್ಮ ಇದು ಆಕ್ಷೇಪ ಇರುವಂತದ್ದು. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಮಾತಾಡಿದಿರಾ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ಒಂದು ಪುಸ್ತಕನೇ ನೀವು ಮಾಡಿದಿರಾ. ಎಲ್ಲದಕ್ಕೂ ನ್ಯಾಯ ಸಿಗ್ಲಿ, ನಿಮ್ಮ ಹೋರಾಟಕ್ಕೆ ಜಯವಾಗ್ಲಿ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದ ಸರ್. ಧನ್ಯವಾದ. 1972ರಲ್ಲಿ ಹೆಗ್ಗಡೆ ಕುಟುಂಬ 4671 ಎಕರೆ ಭೂಮಿ ಹೊಂದಿದ್ದರೂ ತಾನು ಭೂರಹಿತ ಎಂದು ದೃಢೀಕರಣದೊಂದಿಗೆ ದರಖಾಸ್ತು ಅರ್ಜಿ ಸಲ್ಲಿಸಿ ಹರ್ಷೇಂದ್ರ ಕುಮಾರ್ 7.59 ಎಕರೆ ಜಮೀನನ್ನು ಮಂಜೂರು ಮಾಡಿಕೊಂಡಿದ್ದಾರೆ. ವಾರ್ಷಿಕ ಆದಾಯ 1200 ರೂಪಾಯಿಗಿಂತ ಕಡಿಮೆ ಎಂದು ಕಂದಾಯ ನಿರೀಕ್ಷಕರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾಗರಿಕ ಸೇವಾ ಟ್ರಸ್ಟ್ ನೀಡಿದ ದೂರಿನ ತನಿಖೆಗೆ ಪುತ್ತೂರು ಎಸಿ ನೀಡಿದ ನೋಟಿಸಿನ ವಿರುದ್ಧ ಹರ್ಷೇಂದ್ರ ಕುಮಾರ್ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ರಿಟ್ ಅರ್ಜಿ ನಂಬರ್ 42-43-4/2016 ತಾರೀಕು 4/7/2022 ಡಿಸ್ಮಿಸ್ ಆಗಿದೆ. ಹೈಕೋರ್ಟ್ನ ನಿರ್ದೇಶನದಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಪುತ್ತೂರು ಎಸಿಗೆ ತನಿಖೆಗೆ ಆದೇಶಿಸಿದ್ದಾರೆ. ಶೀಘ್ರವೇ ದರಖಾಸ್ತು ರದ್ದಾಗುವ ಪ್ರಕ್ರಿಯೆ ಆಗಲಿದ್ದು, ಈ ಭೂಮಿ ದಲಿತರಿಗೆ, ಭೂರಹಿತರಿಗೆ ಹಂಚುವ ದಿನ ದೂರವಿಲ್ಲ. ಉಜಿರೆ ಧರ್ಮಸ್ಥಳ ರಸ್ತೆ ಬದಿಯಲ್ಲಿರುವ ಈ ಭೂಮಿಯ ಮಾರುಕಟ್ಟೆ ಬೆಲೆ ರು. 50-60 ಕೋಟಿ ರೂಪಾಯಿ. ಕೃಷಿಗೆ ಪಡೆದ ದರಖಾಸ್ತನ್ನು ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆ ಮಾಡಿದ್ದಾರೆ. ನೋಡಿ, ಇದು ದಾಖಲೆಗಳನ್ನು ತೆಗೆಯುವಾಗ ಇರುವ ವ್ಯಾಲ್ಯೂ 40-60 ಕೋಟಿ, ಈಗ 100-150 ಕೋಟಿ ಆಗಿರ್ಬೋದು. ಹರ್ಷೇಂದ್ರ ಕುಮಾರ್ರಿಗೆ ದರಖಾಸ್ತು ಮಂಜೂರಾತಿ ಮಾಡಲು ಅವರ ಅಣ್ಣ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಒಪ್ಪಿಗೆ, ಅಂದರೆ ಸುಳ್ಳು ಹೇಳಿ ದರಖಾಸ್ತು ಮಂಜೂರು ಮಾಡಿಸಲು ಧರ್ಮಾಧಿಕಾರಿ ಹೆಗ್ಗಡೆಯವರ ಸಾಥ್. ದರಖಾಸ್ತಿಗೆ ಕೊಡುವಲ್ಲಿ ನನ್ನ ಆಕ್ಷೇಪ ಇರುವುದಿಲ್ಲ, ಮಾತ್ರವಲ್ಲದೆ ಒಪ್ಪಿಗೆ ಇರುತ್ತದೆ. ನೋಡಿ, ತಾರೀಕು 17/3/72 ರಲ್ಲಿ ಧರ್ಮಸ್ಥಳ ಗ್ರಾಮ ಶಾನಭಾಗರು ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗಡೆಯವರನ್ನು ವಿಚಾರಿಸಿ ಬರೆದುಕೊಂಡದ್ದು. ಅರ್ಜಿದಾರರಾದ ಹರ್ಷೇಂದ್ರ ಕುಮಾರ್ರ ಹೆಸರಲ್ಲಿ ದರಖಾಸ್ತಿಗೆ ಕೊಡುವಲ್ಲಿ ನನ್ನ ಆಕ್ಷೇಪವಿರುವುದಿಲ್ಲ, ಅಲ್ಲದೆ ಒಪ್ಪಿಗೆ ಇರುತ್ತದೆ. ಓದಿ ನೋಡಿ, ನಾನು ಹೇಳಿದಂತೆ ಸರಿ ಇದೆ. ವೀರೇಂದ್ರ ಹೆಗಡೆಯವರ ಸಿಗ್ನೇಚರ್ ನೋಡಿ ಇಲ್ಲಿ. ನೋಡಿ, ಇದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು. ಯಾಕಂದ್ರೆ ದೇವರು ದೇವಮಾನವ ಅಂತೆಲ್ಲ ಪೂಜೆ ಮಾಡ್ತಾರಲ್ಲ. ನೋಡಿ, ಸುಳ್ಳು ಹೇಳಿ ಸರ್ಕಾರಕ್ಕೆ ವಂಚನೆ ಮಾಡಿ ಸುಳ್ಳು ದಾಖಲೆ ಪತ್ರಗಳನ್ನು ಸೃಷ್ಟಿ ಮಾಡಿ ತನ್ನ ತಮ್ಮನಿಗೆ, ಅವನು ಬಡವ, ಅವನ ಹತ್ರ ದುಡ್ಡಿಲ್ಲ, ಅವನಿಗೆ ಆದಾಯ ಇಲ್ಲ, ಅವನಿಗೆ ಜಮೀನಿಲ್ಲ ಅಂತ ಭೂರಹಿತ ಬಡವ ಅಂತ ಹೇಳಿ ಅಣ್ಣನೇ ಬರೆದು ಕೊಟ್ಟು ತಮ್ಮನಿಗೆ ಹರ್ಷೇಂದ್ರನಿಗೆ ಇಲ್ಲಿ 7.59 ಎಕರೆ ಜಾಗ ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೇ ತರ ಮಾಡಿದ್ದಾರೆ ಇವರು. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರಿ ಜಮೀನುಗಳನ್ನೆಲ್ಲ ಯಾರಿಗೆ, ಈ ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ ಎಲ್ಲ ಪ್ರಸಾದ ಕೊಟ್ಟು ಅವರ ಕೈಯಲ್ಲಿ ಬರೆಸಿಕೊಂಡು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಕುಟುಂಬದ ಆಸ್ತಿ 4671 ಎಕರೆಯಲ್ಲಿ ಕಾಲು ಅಂಶ ಪಿತ್ರಾರ್ಜಿತ ಆಸ್ತಿಯ ಹಕ್ಕು ಇದ್ದರೂ ನನಗೆ ಹಕ್ಕು ಇಲ್ಲ ಎಂದು, ಮುಂದಕ್ಕೆ ಯಾವ ತರಹದ ಆಸ್ತಿಗಳಿಗೂ ನನಗೆ ಹಕ್ಕು ಸಿಗುವ ಸಂಭವ ಇರುವುದಿಲ್ಲವೆಂದು ಹರ್ಷೇಂದ್ರ ಕುಮಾರ್ ಸುಳ್ಳು ದೃಢಪತ್ರಿಕೆ, ಇವರ ವಾರ್ಷಿಕ ಆದಾಯ 1200 ಮೀರಿಲ್ಲ ಎಂದು, ಅಂದರೆ ಬಡವ ಎಂದು ದಾಖಲಿಸಲಾಗಿದೆ. ಸುಳ್ಳು ಹೇಳಿ 7.59 ಎಕರೆ ದರಖಾಸ್ತು ಗಿಟ್ಟಿಸಿದ್ದಾರೆ. ಇಲ್ಲಿ ನೋಡಿ, ಆಸ್ತಿ ಯಾವುದಿಲ್ಲ, ಮತ್ತೆ ಕುಟುಂಬದ ಆಸ್ತಿಗೆ ನನ್ನ ಹಕ್ಕು ಇಲ್ಲ ಅಂತ ಎಲ್ಲ ಬರೆದು ಕೊಟ್ಟಿದ್ದಾರೆ. ನೋಡಿ, ಇರುವ ಈಗ 7.59 ಎಕರೆ ಜಾಗ ಕಬಳಿಕೆ ಮಾಡಿದ ಆಸ್ತಿ ಕೂಡ ಈಗ ಕಳ್ಕೊಂಡಿದ್ದಾರೆ. ಈಗ ವೀರೇಂದ್ರ ಹೆಗಡೆಯವರ ಹತ್ರ 0 ಆಸ್ತಿ ಇದೆ, ಏನು ಆಸ್ತಿ ಇಲ್ಲ, ಭೂರಹಿತ ಬಡವ. ಕಂಪ್ಲೀಟ್ ಆಗಿ ಎಲ್ಲ ದಾಖಲೆಯಲ್ಲೂ ಬರೆದು ಕೊಟ್ಟಿದ್ದಾರೆ. ನನಗೆ ಪಿತ್ರಾರ್ಜಿತ ಆಸ್ತಿಯಲ್ಲೂ ಕೂಡ ಹಕ್ಕಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ಹಾಗಾಗಿ ಬೀದಿಗೆ ಬಿದ್ದಿದ್ದಾರೆ ಹರ್ಷೇಂದ್ರ ಕುಮಾರ್. ನೋಡಿ, ಇನ್ನೊಂದು ದಾಖಲೆ ನೋಡಿ, ಧರ್ಮಸ್ಥಳ ಗ್ರಾಮದ ಸರ್ವೆ ನಂಬರ್ 61A ಇತರರೊಂದಿಗೆ ಭೂರಹಿತ ಬಡವ ಹರ್ಷೇಂದ್ರ ಕುಮಾರರಿಗೂ 7.59 ಎಕರೆ ದರಖಾಸ್ತು ಮಂಜೂರಾತಿ ಪತ್ರ 31/3/1972. ಇದರ ಅನ್ವಯ ಮ್ಯೂಟೇಷನ್ ಆಗಿ ಸಾಗುವಳಿ ಚೀಟಿಯನ್ನು ಹರ್ಷೇಂದ್ರರಿಗೆ ಮಾತ್ರ ಕೊಟ್ಟಿದ್ದಾರೆ. ಇತರ 12 ಮಂದಿ ದರಖಾಸ್ತು ಪಡೆದವರು ಹೆಗ್ಗಡೆ ಬಳಗದವರಾಗಿದ್ದಾರೆ. ಅವರ ಹೆಸರಿನಲ್ಲಿ ಬೇನಾಮಿಯಾಗಿ ಮಂಜೂರು ಮಾಡಿಕೊಂಡಿದ್ದರೆಂದು ಆರೋಪವಿದೆ. ಅವರುಗಳ ಹೆಸರಿಗೆ ಮ್ಯೂಟೇಷನ್ ಆಗಿಲ್ಲವೆಂದು ಹಾಗೂ ಸಾಗುವಳಿ ಚೀಟಿ ಕೂಡ ನೀಡಿರುವುದಿಲ್ಲ ಎಂದು ತಹಶೀಲ್ದಾರರು 15/5/2023 ಇಂಬರ ಕೊಟ್ಟಿದ್ದು, ಈ ಹಗರಣದ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡುತ್ತಿದ್ದೇವೆ. ನೋಡಿ, ಇವರ ಜೊತೆ
ಇನ್ನೂ 12 ಮಂದಿಗೆ ಭೂರಹಿತ ಅಂತ ಅವ್ರಿಗೆ ಕೂಡ ದರಖಾಸ್ತು ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಅವರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಅವರಿಗೆ ಯಾವುದು ಕೂಡ ಸಾಗುವಳಿ ಚೀಟಿ ಆಗ್ಲಿಲ್ಲ, ಅವರ ಹೆಸರಲ್ಲಿ ರೆಕಾರ್ಡ್ ಇಲ್ಲ. ಅಂದ್ರೆ ಸುಮ್ನೆ ಅವರ ಹೆಸರಲ್ಲಿ ಅಂತ ಮಾಡಿಸಿ ಅದನ್ನು ಕೂಡ ಈಗ ಒಳಗಾಕಿರುವಂತ ತಂತ್ರ. ಮತ್ತೆ ಇನ್ನೊಂದು ದಾಖಲೆ, ಹರ್ಷೇಂದ್ರ ಕುಮಾರ್ ಪುತ್ತೂರು ಅಸಿಸ್ಟೆಂಟ್ ಕಮಿಷನರ್ ವಿರುದ್ಧ ದಾಖಲಿಸಿದ ರಿಟ್ ಪಿಟಿಷನ್ 4/7/2022 ಮಾಡಿದ ಆದೇಶದಲ್ಲಿ ಹರ್ಷೇಂದ್ರರ ವಾದವನ್ನು ತಿರಸ್ಕರಿಸಿ ತನಿಖೆ ಮುಂದುವರಿಸಲು ಎಸಿಯವರಿಗೆ ಆದೇಶಿಸಿದೆ. ತಾನು ಭೂರಹಿತ ಬಡವ ಆಗಿರುವುದರಿಂದ ದರ್ಖಾಸು ಪಡೆಯಲು ಅರ್ಹ ಎಂದು ಸಮರ್ಥನೆ ಮಾಡಿದ್ದರು. ಶ್ರೀ ಕ್ಷೇತ್ರದ ಹೆಗ್ಗಡೆ ಪರಂಪರೆಯಿಂದ ಹೊಂದಿರುವ ಪಟ್ಟಾ ಭೂಮಿಯನ್ನು ವಿಭಜನೆ ಮಾಡಲು ಸಾಧ್ಯವಿಲ್ಲ, ತನ್ನ ಹೆಸರಿನಲ್ಲಿ ಯಾವುದೇ ಪಹಣಿ ಇಲ್ಲ ಎಂದು ಲಿಖಿತ ಹೇಳಿಕೆ ಹೈಕೋರ್ಟ್ಗೆ ನೀಡಿದ್ದಾರೆ. ಆದರೆ 1974ರಲ್ಲಿ ವೀರೇಂದ್ರ ಹೆಗಡೆಯವರು ಕೊಟ್ಟ ಘೋಷಣಾ ಪತ್ರದಲ್ಲಿ ರತ್ನಮ್ಮ, ವೀರೇಂದ್ರ ಹೆಗಡೆ, ಸುರೇಂದ್ರ ಕುಮಾರ್, ಹರ್ಷೇಂದ್ರ ಕುಮಾರ್ಗೆ ಈ ಭೂಮಿ ಸೇರಿದ್ದೆಂದು ಪ್ರಮಾಣೀಕರಿಸಿದ್ದಾರೆ. ಭೂ ನ್ಯಾಯಮಂಡಳಿಯು ಆದೇಶವು 6/3/2012ರಲ್ಲಿ ಈ 4 ಕುಟುಂಬದ ಪರವಾಗಿ ಆಗಿದೆ. ಇದರ ಪ್ರಕಾರ 1050 ಎಕರೆಯಲ್ಲಿ ಕಾಲು ಭಾಗ ಹಕ್ಕು ಹರ್ಷೇಂದ್ರರಿಗೆ ಇದೆ ಎಂದು ವಾದ ಸರ್ಕಾರವೇ ಎಸಿ ಕೋರ್ಟ್ನಲ್ಲಿ ಮಾಡಿತ್ತು. ಹೆಗ್ಗಡೆಯವರ ಘೋಷಣಾ ಪತ್ರದ ಪ್ರಕಾರ ಕುಟುಂಬದ ಭೂಮಿ, ಹರ್ಷೇಂದ್ರನ ಪ್ರಕಾರ ಶ್ರೀ ಕ್ಷೇತ್ರದ ಭೂಮಿ. ನೋಡಿ, ಇಲ್ಲಿ 1050 ಎಕರೆ ಜಮೀನು ಇದು 4 ಜನಕ್ಕೆ ಬರ್ತದೆ, ಅದರಲ್ಲಿ ಕಾಲು ಭಾಗ ಹರ್ಷೇಂದ್ರ ಕುಮಾರ್ಗೆ ಬರ್ತದೆ ಅಂತ ಇಲ್ಲಿ ಹೆಗಡೆ ಅವರು ಹೇಳಿದ್ದಾರೆ. ಇವರು ಹೇಳ್ತಾರೆ ಅದು ಶ್ರೀ ಕ್ಷೇತ್ರದ ಆಸ್ತಿ. ನಾವು ಸರ್ಕಾರಕ್ಕೆ ಹೇಳುದು ಎಲ್ಲನೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದೇವರ ಆಸ್ತಿ ಅಂತ ಮಾಡಿಬಿಡಿ. ಯಾಕಂದ್ರೆ ಇದು ಎಲ್ಲ ಅಕ್ರಮ ಮಾಡಿದ್ದಾರೆ. ಇಲ್ಲಿ ಒಂದು ಕಡೆಯಿಂದ ಬರೆದು ಕೊಟ್ಟಿದ್ದಾರೆ ನಮ್ಗೆ ಯಾವ್ದು ಆಸ್ತಿ ಇಲ್ಲ ಅಂತ, ಇನ್ನೊಂದು ಕಡೆ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇದ್ದಾರೆ ಇದು 1050 ಎಕರೆ ನಮ್ಮ ಆಸ್ತಿ, ಕುಟುಂಬದ ಆಸ್ತಿ, ಇದಕ್ಕೆ ಎಲ್ಲರಿಗೂ ಹಕ್ಕಿ ಇದೆ ಅಂತ. ತಮ್ಮ ಹೇಳ್ತಾನೆ ನನಗೆ ಯಾವ್ದು ಆಸ್ತಿಯಲ್ಲಿ ಹಕ್ಕಿಲ್ಲ ಅಂತ. ಯಾರಿಗೂ ಕೊಡ್ಬೇಡಿ, ಎಲ್ಲಾ ಸರ್ಕಾರಿ ಭೂಮಿಯನ್ನು ದೇವಸ್ಥಾನಕ್ಕೆ ಬರೆದು ಕೊಡಿ. ಅಲ್ಲಿ ಎಲ್ಲ ಎಷ್ಟೋ ಜನರನ್ನೆಲ್ಲ ಓಡಿಸಿದಾರಲ್ಲ, ಬಡವರು, ದಲಿತರಿಗೆ, ಭೂರಹಿತರಿಗೆ ಕೊಡಿ. ಇದು ಸರ್ಕಾರನೇ ಇದು ಆದೇಶ ಮಾಡಬೇಕು. ಎಲ್ಲ ಈಗ ಬಡವರಿಗೆ, ಭೂಮಿ ಇಲ್ಲದವರಿಗೆ, ಮನೆ ಇಲ್ಲದವರಿಗೆ ಈ ಭೂಮಿಯನ್ನು ಕೊಡಬೇಕು, ಇವರಿಂದ ಕಿತ್ತುಕೊಂಡು ಕೊಡಬೇಕು. ಯಾಕಂತಂದ್ರೆ ಅಕ್ರಮವಾಗಿ ಎಲ್ಲ ಮಾಡಿರುವಂತದ್ದು. ದೇವರ ಆಸ್ತಿಯನ್ನು ಕೂಡ ಇವರು ಬಿಟ್ಟಿಲ್ಲ. ಜನರನ್ನು ಎಷ್ಟು ಮಂಗ ಮಾಡಿ ಇಷ್ಟು ವರ್ಷ ಭೂಮಿಯನ್ನು ದೋಚಿದ್ದಾರೆ, ಜನರನ್ನು ದೋಚಿದ್ದಾರೆ, ಎಲ್ಲದರಲ್ಲೂ ಮೋಸ ಮಾಡಿ ಗಳಿಗೆ ಅರ್ಥ ಆಗ್ತಾ ಇಲ್ಲ. ಈಗಲೂ ಕೂಡ ದೇವಮಾನವ ಅಂತ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ದಾಖಲೆಗಳನ್ನು ನೋಡಿ, ಪರಿಶೀಲನೆ ಮಾಡಿ. ನಾವು ಯಾವುದೇ ಬಾಯಲ್ಲಿ ನಮ್ಮ ಹತ್ರ ಎಲ್ಲ ಇದೆ ಅಂತ ನಾವು ಹೇಳ್ತಾ ಇಲ್ಲ, ದಾಖಲೆಗಳನ್ನು ತೋರಿಸಿ ಹೇಳ್ತಾ ಇದ್ದೇವೆ. ಅದೇ ರೀತಿ SKDRDP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಅಲ್ಲಿ ಮಾಡ್ತಾ ಇರೋ ಅಕ್ರಮ ಬಡ್ಡಿ ದಂಧೆ ಕೂಡ ನಾವು ದಾಖಲೆಗಳನ್ನು ತೋರಿಸಿ ಹೇಳ್ತಾ ಇದ್ದಿದ್ದು. ಆದ್ರೆ RBI ಪರ್ಮಿಷನ್ ಇಲ್ಲ, ಕರ್ನಾಟಕ ಲೇವಾದೇವಿ ಆಕ್ಟಿಯಲ್ಲಿ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಲೆಟರ್ ನಮ್ಮ ಹತ್ರ ಇದೆ, ನಮ್ಮದು ಇಷ್ಟು ದೊಡ್ಡ ಸಂಸ್ಥೆ, ನಾವು ಪರ್ಮಿಷನ್ ಇಲ್ಲದೆ ಹೇಗೆ ಮಾಡ್ಲಿಕ್ಕೆ ಆಗ್ತದೆ, ನಮ್ಮದು ಪಾರದರ್ಶಕ ಸಂಸ್ಥೆ ಅಂತ ಹೇಳ್ತಾರೆ ಹೊರತು ಒಂದೇ ಒಂದು ದಾಖಲೆ ತೋರಿಸಿ ನೀವು ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ? ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇರೋದು. ನೀವು ಸರಿಯಾಗಿದ್ರೆ ನಾವು ಪ್ರಶ್ನೆ ಮಾಡೋದಿಲ್ಲ. ಇಲ್ಲಿ ದಾಖಲೆಗಳು ಮಾತಾಡ್ತದೆ, ಇಲ್ಲಿ ನಾವು ಮಾತಾಡ್ತಾ ಇಲ್ಲ. ದಾಖಲೆಗಳನ್ನು ಏನಿದೆ ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ನೋಡಿ, ಇಲ್ಲಿ ಬೇನಾಮಿಯಾಗಿ ಆಸ್ತಿ ಮಾಡಿದ್ದಾರೆ. ಜನರು ಹೇಳ್ತಾ ಇದ್ದಾರೆ, ನಾವೆಲ್ಲ ಹೇಳ್ತಾ ಇರೋದು. ಅದರ ದಾಖಲೆಗಳನ್ನು ತೋರಿಸಿ ಅಲ್ಲ. ಆ 12 ಜನದ್ದು ದಾಖಲೆ ಅವರಿಗೆ ಯಾಕೆ ಸಿಕ್ಕಿಲ್ಲ? ಅವರಿಗೆ ಯಾಕೆ ಅವರ ಹೆಸರಲ್ಲಿ ರಿಜಿಸ್ಟರ್ ಆಗಿಲ್ಲ? ಧರ್ಮಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ಪಟ್ಟಾ ನಂಬರು 810ರ ಪ್ರಕಾರ 2.15 ಎಕರೆ ಭೂಮಿ ಇದೆ. ಇದು ಸರ್ಕಾರದಿಂದ ಮಂಜೂರಾದ ಭೂಮಿ. ಶ್ರೀ ಕ್ಷೇತ್ರಕ್ಕೆ ಈ ಭೂಮಿ ಹೊರತುಪಡಿಸಿ ಬೇರೆ ಯಾವ ಭೂಮಿಯೂ ಇಲ್ಲ. ನೋಡಿ, ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನ. ಇದರ ಆಸ್ತಿ, ದೇವರ ಆಸ್ತಿ ಎಷ್ಟಿದೆ ಅಂದ್ರೆ ಬರೀ 2 ಎಕರೆ 15 ಸೆನ್ಸ್ ಜಾಗ ಇರುವುದು. ಬರೀ ಅದು ಕೂಡ ಧರ್ಮಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೆಸರಲ್ಲಿದೆ. ಅಂದ್ರೆ ಕ್ಷೇತ್ರದಲ್ಲಿ ಯಾರು ಧರ್ಮಾಧಿಕಾರಿ ಆಗಿರ್ತಾರೆ ಅವರ ಹೆಸರಲ್ಲಿ ಇರ್ತದೆ. ಇಲ್ಲಿ ದೇವರ ಹೆಸರಲ್ಲಿ ಯಾವುದೇ ಒಂದು ಆಸ್ತಿ ಇಲ್ಲ. ಆದ್ರೆ ಧರ್ಮಸ್ಥಳದ್ದು, ದೇವರದ್ದು ಅಂತ ಇರುವುದು ಇದೊಂದೇ. ಧರ್ಮಸ್ಥಳದ ಮಂಜುನಾಥನ ಅಡಿಸ್ಥಳ ನಾವು ಅವತ್ತಿಂದ ಹೇಳ್ತಾ ಬರ್ತಾ ಇದ್ದೀವಿ. ಇದರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ವೀರೇಂದ್ರ ಹೆಗ್ಗಡೆ ಅವರು ಅವರ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ. ಅವಾಗಲೇ ಇದು ಮಾಡಿದ್ದು, ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟಿದ್ದು, ಇದು ನಮ್ಮ ಕುಟುಂಬದ ಆಸ್ತಿ, ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡ್ಲಿಕ್ಕೆ ಹಕ್ಕಿ ಇಲ್ಲ, ಇದು ನಮ್ಮ ಜೈನರ ಇನ್ಸ್ಟಿಟ್ಯೂಟ್, ಇದು ಸಾರ್ವಜನಿಕ ದೇವಸ್ಥಾನ ಅಲ್ಲ. ಯಾಕಂದ್ರೆ ಸಾರ್ವಜನಿಕ ದೇವಸ್ಥಾನ ಮುಜರಾಯಿ ಇಲಾಖೆ ಅಂಡರ್ ಅಲ್ಲಿ ಬರ್ತದೆ. ಇದು ಸಾರ್ವಜನಿಕ ದೇವಸ್ಥಾನ ಅಲ್ಲ. ಇಲ್ಲಿ ನಾವು ಡಬ್ಬಿ ಇಟ್ಟಿದ್ದೇವೆ ಅಷ್ಟೇ, ನೀವು ತಂದು ಹಾಕ್ತಾ ಇದ್ದೀರಾ, ನಾವೇನ್ ಮಾಡ್ಲಿಕ್ಕೆ ಆಗ್ತದೆ? ಹಾಗೇನೆ ಬರೆದು ಕೊಟ್ಟಿದ್ದಾರೆ. ಇಲ್ಲಿ RTC ನೋಡಿ, ಪಹಣಿ ಪತ್ರ RTC ನೋಡಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಡಿಸ್ಥಳ ಸರ್ವೆ ನಂಬರ್ 188ರಲ್ಲಿ 1.72 ಎಕರೆ ವೀರೇಂದ್ರ ಹೆಗ್ಗಡೆಯವರ ಸ್ವಂತ ಹೆಸರಿನಲ್ಲಿ ಇದೆ.
ಖಾತೆ ನಂಬರ್ 65 ಮಂಜುನಾಥ ಸ್ವಾಮಿ ದೇವಾಲಯ 11ನೇ ಕಾಲಂ ಹಕ್ಕುಗಳಲ್ಲಿ ನಲ್ಲಿದೆ. ಸ್ವಾಧೀನದಾರರ ಹೆಸರು ಮಂಜುನಾಥ ಸ್ವಾಮಿ ದೇವಸ್ಥಾನದ ಹೆಗ್ಗಡೆ ನೆಲೆಯಲ್ಲಿ ವೀರೇಂದ್ರ ಹೆಗ್ಗಡೆ ಎಂದು ಇರಬೇಕಾಗಿತ್ತಲ್ಲವೇ? ದೇವಸ್ಥಾನದ ಖಾತೆ ಸರ್ವೆ ನಂಬರ್ 810ರಲ್ಲಿ ಇದು ಕಂಡುಬರುವುದಿಲ್ಲ. ನೋಡಿ, ದೇವರ ಹೆಸರಲ್ಲಿ ಇರಬೇಕು. ಶ್ರೀ ಮಂಜುನಾಥನ ಹೆಸರಲ್ಲಿ ಇರುವ ಜಾಗವನ್ನು ವೀರೇಂದ್ರ ಹೆಗ್ಗಡೆ ಅವರ ಹೆಸರಲ್ಲಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಹಕ್ಕುಗಳು ನೋಡಿ, ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಮತ್ತು ಅಂಗಣ ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತಿಸಿದೆ. ನೋಡಿ, ಇಲ್ಲಿ ಅಂಗಣ ಕೂಡ ಕೃಷಿಯೇತರ, ಅಂದ್ರೆ ಕೃಷಿಗೆ ಅಲ್ಲ ಇದು. ನೋಡಿ, ಇಲ್ಲಿ ಬರ್ದಿದ್ದಾರೆ ಹಕ್ಕುಗಳಲ್ಲಿ, ಇಲ್ಲಿ ಮಂಜುನಾಥ ಸ್ವಾಮಿ ಹೆಸರು ಹಾಕಿದ್ದಾರೆ. ಅವರ ಜಾಗದಲ್ಲಿ ಮಂಜುನಾಥ ಸ್ವಾಮಿಗೆ ಇರ್ಲಿಕ್ಕೆ ಹಕ್ಕು ಇದೆ ಅಷ್ಟೇ. ನಿಜವಾಗ್ಲಿ ವೀರೇಂದ್ರ ಹೆಗ್ಗಡೆ ಅವರು ಮಂಜುನಾಥನ ಜಾಗದಲ್ಲಿ ಇರುವ ಹಕ್ಕು ಇರಬೇಕಿತ್ತು. ಇಲ್ಲಿ ಉಲ್ಟಾ ಆಗಿದೆ. ಯಾರು ಮಾಡಿದ್ದು? ಇವರೇ ಮಾಡಿದ್ದು. ಅದಕ್ಕಿಂತ ಮುಂಚೆ ಕುಡುಮದ ಮಂಜುನಾಥ, ಕುಡುಮದ ಭೂತ ಅಂತ. ಕುಡುಮದ ಮಂಜುನಾಥ ಅಂದ್ರೆ ಮಂಜುನಾಥ ಸ್ವಾಮಿ, ಕುಡುಮದ ಭೂತ ಅಂದ್ರೆ ಅಣ್ಣಪ್ಪ ಸ್ವಾಮಿ ಹೆಸರಲ್ಲಿ ಸರ್ಕಾರದಿಂದ ತಸ್ಲಿಕ್ಕೆ ಬರ್ತಾ ಇತ್ತು. ಅವರ ಹೆಸರಲ್ಲಿ ಇತ್ತು ಜಾಗ, ದೇವರ ಹೆಸರಲ್ಲಿ ಇತ್ತು, ಅಣ್ಣಪ್ಪ ಸ್ವಾಮಿ ಹೆಸರಲ್ಲಿ ಇತ್ತು ಜಾಗ. ಈಗ ಏನ್ ಮಾಡಿದ್ದಾರೆ? ಅದನ್ನು ಇವರ ಹೆಸರಲ್ಲಿ ಮಾಡಿದ್ದಾರೆ. ನೋಡಿ, ಇದು ದಾಖಲೆಗಳನ್ನು ನಾವು ತೋರಿಸಿ ಮಾತಾಡುದು. ಇದು ಸುಳ್ಳಾದ್ರೆ ನೀವು ಇದನ್ನು RTI ಅಲ್ಲಿ ತೆಗೆದು ನೀವು ನೋಡ್ಬೋದು. ಕಳೆದ 12 ವರ್ಷದಿಂದ ಗಟ್ಟಿಯಾಗಿ ನಿಂತಿರೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ಇಷ್ಟು ವರ್ಷದ ಹೋರಾಟದ ಫಲ, ಅಕ್ರಮ ಬಡ್ಡಿ ಏನಿದೆ ಯಾರು ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ. ಇವರ ನೋಡಿ, ಆಗ್ಲೇ ಕೇಸಾಗಿದೆ. ಯಾವಾಗ 2017ರ ಮುಂಚೆನೆ ಅವಾಗ SKDRDP ಅಂತ ಇತ್ತು, ಬರೀ SKDRDP ಅಂತ ಇತ್ತು. ಆಗ್ಲೇ ಅತಿ ಹೆಚ್ಚು ಬಡ್ಡಿ ಆಗ್ತಾ ಇದ್ರಂತ ಸೋಮನಾಥ್ ನಾಯ್ಕ್ ಮತ್ತೆ ರಂಜನ್ ರಾವ್ ಅವರು ಕೇಸ್ ಹಾಕಿದಾಗ ಇವರು ಏನ್ ಮಾಡಿದ್ರು? ಅದಕ್ಕೆ ಸ್ಟೇ ತಗೊಂಬಂದ್ರು. ಅದಕ್ಕೆ ಸ್ಟೇ ತಂದು 5% ಬಡ್ಡಿ ಕಡಿಮೆ ಮಾಡಿ SKDRDP BC ಟ್ರಸ್ಟ್ ಅಂತ ಮಾಡಿದ್ರು. ಅಲ್ಲಿ 5% ಕಡಿಮೆ ಅಂತ ತೋರಿಸಿ ಇಲ್ಲಿ 100% ದೋಚ್ತಾ ಇದ್ದಾರೆ. PRK ಅದು ಇದು ಅಂತ. ಜನಗಳು ಎಚ್ಚೆತ್ಕೊಳ್ಳಿ. ಧರ್ಮಸ್ಥಳ ಸಂಘ ಅಂತ ಇಲ್ಲ, SKDRDP BC ಟ್ರಸ್ಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಾಲ ಮನ್ನಾ ಆಗಿದೆ. ಯಾಕಂತಂದ್ರೆ ಅವರಿಗೆ ಕರ್ನಾಟಕ ಲೇವಾದೇವಿ ಆಕ್ಟ್ನ ಪರ್ಮಿಷನ್ ಇಲ್ಲ, ಮತ್ತೆ RBI ಲೈಸೆನ್ಸ್ ಇಲ್ಲ. ಆದ ಕಾರಣ ಯಾರು ಕೂಡ ಇನ್ನು ಮುಂದೆ ಧರ್ಮಸ್ಥಳ ಸಂಘದ ಹಣ ಕಟ್ಟುವ ಅವಶ್ಯಕತೆ ಇಲ್ಲ. ದಯವಿಟ್ಟು ತಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ SKDRDP BC ಟ್ರಸ್ಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ಸದಸ್ಯರು ಮತ್ತೆ ಅಧ್ಯಕ್ಷರು ಆದ ವೀರೇಂದ್ರ ಹೆಗ್ಗಡೆ ಅವರ ಹೆಸರಲ್ಲಿ ಕಂಪ್ಲೇಂಟ್ ಕೊಡಿ. ಯಾಕಂತಂದ್ರೆ ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಇಲ್ಲ. ನಿಮ್ಮ ಸಂಘದ ಹೆಸರೇನಿದೆ ಅದೇ ಸಂಘ. ಇಲ್ಲಿ ಧರ್ಮಸ್ಥಳದವರು ಈ ವೀರೇಂದ್ರ ಹೆಗ್ಗಡೆ ಅವರು ಮಾಡ್ತಾ ಇರೋದ್ರಿಂದ ಅದು ಧರ್ಮಸ್ಥಳ ಸಂಘ ಅಂತ ಹೆಸರು ಬಂದಿದೆ. ಹಾಗಾಗಿ SKDRDP BC ಟ್ರಸ್ಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರೇ ನಿಮಗೆ ಸಾಲ ಕೊಡುವಂಥದ್ದು, ಕ್ಯಾಶ್ ನಿಮ್ಮ ಹತ್ರ ತಗೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಒಂದು ದಾಖಲೆ ಪತ್ರ ವ್ಯವಹಾರ ಇಲ್ಲ. ಬರೀ ಬ್ಯಾಂಕ್ನವ್ರ ಜೊತೆ ಅವ್ರ ಜೊತೆ ಇವ್ರ ಜೊತೆ ಫೋಟೋ ತಗೊಂಡು ಒಂದು ಪುಸ್ತಕ ಹೀಗೆ ಪೇಪರ್ ಇಟ್ಕೊಂಡು ಇವರು ಫೋಟೋ ತೆಗೆದು ಇವರ ವೆಬ್ಸೈಟ್ನಲ್ಲಿ ಹಾಕಿ ಪ್ರಚಾರ ಮಾಡ್ತಾರೆ ಹೊರತು ಯಾವುದೇ ಒಂದು ಅಗ್ರಿಮೆಂಟ್ ಆಗಲಿ ಒಪ್ಪಂದ ಆಗಲಿ ಯಾವುದೋ ಒಂದು ದಾಖಲೆ ಆಗಲಿ ಇಲ್ಲ. ಹಾಗಾಗಿ ನಾವು ಹೈಕೋರ್ಟಲ್ಲಿ ಇವರ ಅಕ್ರಮದ ಬಗ್ಗೆ ನಾವು ಹೈಕೋರ್ಟಲ್ಲಿ ನಾವು ದಾಖಲೆ ಕೊಟ್ಟಾಗ ಅಲ್ಲಿ ಹೈಕೋರ್ಟ್ ಇಂದನೇ ಆದೇಶ ಆಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP BC ಟ್ರಸ್ಟ್ನವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡಿ ವರದಿ ಕೊಡಿ ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ಆದೇಶ ಕೊಟ್ಟಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ರಾಜ್ಯದ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೆ ಇದರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರಾಜ್ಯದ ಮೂಲೆ ಕಡೆಯಿಂದ SKDRDP BC ಟ್ರಸ್ಟ್ನ ವಿರುದ್ಧ ಈಗ ಕಂಪ್ಲೇಂಟ್ಗಳು ಬರ್ತಾ ಇದೆ. ಇನ್ನೇನು ಸದ್ಯಕ್ಕೆ 1-2 ತಿಂಗಳ ಒಳಗಡೆ ಇದರ ತೀರ್ಪು ಬರ್ತದೆ. ಇಷ್ಟು ವರ್ಷದಿಂದ ಹೆಚ್ಚುವರಿ ಬಡ್ಡಿ ವಸೂಲು ಮಾಡಿದ್ದಕ್ಕೆ ಬಡ್ಡಿ ಸಮೇತ ರಿಟರ್ನ್ ಸಿಗಬೇಕು. 1 ರೂಪಾಯಿ ಕೂಡ ನಾವು ಬಿಡ್ಲಿಕ್ಕಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸೌಜನ್ಯ ಹೋರಾಟಗಾರರ ಜೊತೆ ಕೈ ಜೋಡಿಸಿ, ನಿಮ್ಗೆ ಏನಾದರೂ ಸಮಸ್ಯೆ ಬಂದ್ರೆ ನಮಗೆ ಕರೆ ಮಾಡಿ. ಈ ಸ್ಕ್ರೀನ್ ನಲ್ಲಿ ನಂಬರ್ ಬರ್ತಾ ಇದೆ. ಎಲ್ಲ ದಾಖಲೆಗಳು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಲಿಂಕ್ ಕೊಟ್ಟಿರ್ತೀವಿ. ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.